गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे गजानन पद्मार्कं गजाननम् अहर्निशम् अनेकदं तं एकदन्तं उपास्महे नमः शारदे ओमात्महेश्वरी नमः शारदे ओमात्महेश्वरी निम्मೊಳಗಿನ da
ಮಾನವನಾಗಿ ಹುಟ್ಟಿದ ಮೇಲೆ ಕರ್ಮಭೂಮಿಯಾದಂತಹ ಈ ಭೂಲೋಕದಲ್ಲಿ ಬದುಕುವುದು ಹೇಗೆ ಎಂಬುದನ್ನು ತಿಳಿಯದೆ ಜೀವನವನ್ನು ಸಾಗಿಸಿದೆ ಅಂತಾದರೆ ಯಾವ ಗಮ್ಯಸ್ಥಾನವನ್ನು ನಾವು ತಲುಪಬೇಕೋ ಅಲ್ಲಿಗೆ ತಲುಪುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಪ್ರಾಜ್ಞರು ಅನೇಕ ಬಾರಿ ಅನೇಕ ರೀತಿಯಲ್ಲಿ ಹೇಳಿದ್ದಾರೆ. ಆದರೆ ಇದನ್ನು ಅರಿಯದಂತಹ ಮಾನವನು ಜೀವನವನ್ನು ಬೇರೆ ದಿಕ್ಕಿಗೆ ಕೊಂಡೊಯ್ದು ಗಮ್ಯಸ್ಥಾನವನ್ನು ತಲುಪುವಲ್ಲಿ ವಿಫಲನಾಗ್ತಾನೆ ಎಂಬುದನ್ನು ಅನೇಕ ಪುರಾಣ ಪುಣ್ಯ ಕಥೆಗಳಿಂದ ನಾವೆಲ್ಲರೂ ಕೇಳಿಬಲ್ಲೆವು. ಪ್ರಾಣ ಪ್ರತಿಷ್ಠೆ ಮಾಡಿದಂತಹ ಭಗವಂತನು ಪ್ರಾಣಿಗಳಿಗಿಂತ ಮನುಷ್ಯ ಹೇಗೆ ಭಿನ್ನ ಎಂಬುದನ್ನು ಗುರುತಿಸುವುದಕ್ಕಾಗಿ ಮನುಷ್ಯನಿಗೆ ಒಂದು ವಿಶೇಷವಾದಂತಹ ಶಕ್ತಿ ಸಾಮರ್ಥ್ಯವನ್ನು ಅನುಗ್ರಹ ರೂಪದಲ್ಲಿ ಕರುಣಿಸಿದ್ದಾನೆ. ಅದಕ್ಕೆ ವಿವೇಚನಾ ಶಕ್ತಿ ಅಂತ ಹೆಸರು. ಪ್ರಾಣಿಗಳಿಗೆ ಇದಿಲ್ಲ. ಪ್ರಾಣ ಇದ್ದವರೆಲ್ಲರೂ ಪ್ರಾಣಿಗಳೇ ಆದರೂ ಪ್ರಾಣಿಗಳು ಮನುಷ್ಯನಿಂದ ಭಿನ್ನವಾಗಿ ಬದುಕಬೇಕು ಎಂಬುದಕ್ಕೆ ಆ ಸಾಮರ್ಥ್ಯವನ್ನು ಕರುಣಿಸಿದ್ದು. ಆದರೆ ವಿವೇಚನಾ ಸಾಮರ್ಥ್ಯವನ್ನು ಬಳಸದೆ ಅರಿಷಡ್ವರ್ಗಗಳ ಬಾಧೆಯಿಂದ ಮನುಷ್ಯರು ಹಾದಿಯನ್ನು ತಪ್ಪಿ ವ್ಯವಹರಿಸುತ್ತಿರುವುದನ್ನು ನಾವು ಕಾಣುತ್ತೇವೆ. ಯಾಕೆ ಹೀಗೆ? ಏನು ಈ ಅರಿಷಡ್ವರ್ಗಗಳು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಮತ್ಸರ. ಒಬ್ಬರನ್ನು ಕಂಡ್ರೆ ಇನ್ನೊಬ್ಬರಿಗೆ ಆಗುವುದಿಲ್ಲ. ಈ ಕಾಮ ಎಲ್ಲದಲ್ಲಿಯೂ ಕಾಮ, ಹಣದ ಕಾಮ, ಮದದ ಕಾಮ, ಎಲ್ಲವೂ ದಾರಿ ತಪ್ಪಿಸುವಂತಹ ಅವಗುಣಗಳು. ಯಾಕೆ ಮನುಷ್ಯನಿಗೆ ಈ ಅವಗುಣಗಳು ಬಂದವು ಅಂತಂದ್ರೆ ಒಮ್ಮೆ ಕರ್ಮಭೂಮಿಯಾದಂತಹ ಭೂಲೋಕದಲ್ಲಿ ಮಾನವರ ಸಂಖ್ಯೆ ಜಾಸ್ತಿ ಆಯಿತು ಎಂಬುದನ್ನು ಅರಿತ ಕೆಲವು ಪ್ರಾಜ್ಞರು ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನಾಚರಿಸಿ ಆ ದೇವನನ್ನು ಒಲಿಸಿ ಅವನಲ್ಲಿ ಪ್ರಾರ್ಥನೆಯನ್ನು ಮಾಡಿದರಂತೆ. ಸ್ವಾಮಿ, ಭೂಲೋಕದಲ್ಲಿ ಜನಸಂಖ್ಯೆ ಹೆಚ್ಚಾಯಿತು, ಹೇಗಾದರೂ ಮಾಡಿ ಅದನ್ನು ಕಡಿಮೆ ಮಾಡಬೇಕು. ಅದನ್ನು ಹೇಗೆ ಕಡಿಮೆ ಮಾಡುವುದು ಅಂತ ಬ್ರಹ್ಮದೇವನು ಕೇಳಿದಾಗ ಪರಿಹಾರೋಪದಲ್ಲಿ ಜನರೇ ಅವನಿಗೆ ಸೂಚಿಸಿದರಂತೆ. ಯಾಕೆ? ಸೃಷ್ಟಿಕರ್ತನು ನೀನು, ನಿನ್ನ ಸೃಷ್ಟಿ ಹೆಚ್ಚಾಯಿತು, ಹಾಗಾಗಿ ಮನುಷ್ಯರನ್ನು ಒಬ್ಬೊಬ್ಬರೇ ಆಗಿ ನಿರ್ನಾಮ ಮಾಡಬೇಕು, ಸಂಹರಿಸಬೇಕು ಅಂತ ಬ್ರಹ್ಮದೇವರಲ್ಲಿ ಮೊರೆಯನ್ನಿಟ್ಟರಂತೆ. ನಗಾಡಿದಂತಹ ಬ್ರಹ್ಮದೇವ, ಸೃಷ್ಟಿ ಮಾತ್ರ ನನ್ನ ಕಾಯಕ, ಹರನು ಲಯಕಾರಕನು, ಹಾಗಾಗಿ ನೀವೆಲ್ಲರೂ ಪರಮಶಿವನ ಸಾನ್ನಿಧ್ಯಕ್ಕೆ ತೆರಳಿ ಅವನಲ್ಲಿ ನಿಮ್ಮ ಕೋರಿಕೆಯನ್ನು ಮಂಡಿಸಿ ಅಂತ ಹೇಳಿದರಂತೆ. ಪರಮಶಿವನಲ್ಲಿಗೆ ಹೋಗುವಾಗ ದೇವರು ಹೇಳಿದರಂತೆ, ನನ್ನಿಂದ ಸಾಧ್ಯ ಇಲ್ಲ, ಲೆಕ್ಕಕ್ಕಿಂತ ಹೆಚ್ಚು ಜನರನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮದೇವರಾದ್ದರಿಂದ ಮತ್ತೆ ಬ್ರಹ್ಮದೇವರಲ್ಲಿಗೆ ಹೋಗಿ ಅಂತ ಹೇಳಿದರಂತೆ. ಒಬ್ಬ ದೇವರಲ್ಲಿ ಹೋದಾಗ ಕೆಲಸ ಆಗಲಿಲ್ಲ, ಇನ್ನೊಬ್ಬ ದೇವರಲ್ಲಿ ಹೋದಾಗಲೂ ಮನದ ಅಭೀಷ್ಟೆ ಈಡೇರಲಿಲ್ಲ ಎಂಬುದನ್ನು ಮನಗಂಡಂತಹ ಆ ಪ್ರಾಜ್ಞರು ನೇರವಾಗಿ ಬ್ರಹ್ಮದೇವನನ್ನು ಒಲಿಸಿ ಕೇಳಿದರಂತೆ, ಬ್ರಹ್ಮದೇವ, ನಿನ್ನ ಅಣತಿಯಂತೆ ಪರಮಶಿವನಲ್ಲಿಗೆ ಹೋದೆವು, ಆದರೆ ಕಾರ್ಯ ಸಾಧು ಆಗಲಿಲ್ಲ, ಹಾಗಾಗಿ ನೀನೇ ಮಾರ್ಗೋಪಾಯವನ್ನು ಸೂಚಿಸು, ಜನರನ್ನು ಸಂಹರಿಸು ಅಂತ ಹೇಳಿದನು. ಇಲ್ಲ, ಇದು ಸಾಧ್ಯ ಇಲ್ಲ. ಸೃಷ್ಟಿಕರ್ತನಾದವನು ಲಯಕಾರಕನಾಗುವುದಕ್ಕೆ ಸಾಧ್ಯ ಇಲ್ಲ. ಏನು ಮಾಡುವುದಿನ್ನು ಅಂತ ಯೋಚಿಸುವಾಗ ನಾನೇ ಒಬ್ಬಳ ಪುತ್ರಿಯನ್ನು ಸೃಷ್ಟಿ ಮಾಡಿಕೊಡುತ್ತೇನೆ, ಆಕೆ ಕ್ಷುದ್ರ ದೇವತೆಯಂತೆ ಕೆಲಸ ಮಾಡುತ್ತಾಳೆ ಅಂತ ಹೇಳಿ ಕ್ಷಣ ಮಾತ್ರದಲ್ಲಿ ಒಬ್ಬಳು ಕನ್ಯೆಯನ್ನು ಸೃಷ್ಟಿಸಿ ಅವಳಿಗೆ ಅನುಜ್ಞೆಯನ್ನು ಹೇಳಿದರಂತೆ. ಈಗಿಂದೀಗಲೇ ಕರ್ಮಭೂಮಿಯಾದಂತಹ ಭೂಲೋಕಕ್ಕೆ ತೆರಳಿ ಎಲ್ಲರನ್ನೂ ಸಂಹರಿಸಬೇಕು. ಜನರ ಬೇಡಿಕೆಗೆ ನಾವು ಮನಗೊಡದೇ ಇದ್ದರೆ ಇನ್ನು ಯಾರು ಕೊಡುವುದು ಅಂತ ಹೇಳಿದರಂತೆ. ಬ್ರಹ್ಮ ಮಾನಸ ಪುತ್ರಿಯಾದಂತಹ ಆ ಕ್ಷುದ್ರ ದೇವತೆ ತನ್ನ ಕರಗಳನ್ನು ಮುಗಿದು ಬ್ರಹ್ಮದೇವನ ಕೇಳಿದಂತೆ, ತಂದೆ, ವಿನಾಕಾರಣ ಯಾರನ್ನಾದರೂ ಕೊಲ್ಲುವುದು ಪಾಪವಲ್ಲವೇ? ಇದು ನನ್ನಿಂದ ಸಾಧ್ಯ ಇಲ್ಲ. ಬ್ರಹ್ಮದೇವನ ಮಾಡದ ಕೆಲಸವನ್ನು ಬ್ರಹ್ಮದೇವನ ಮಗಳೂ ಕೂಡ ಮಾಡುವುದಿಲ್ಲ ಅಂತಾದ್ರೆ ಏನು ಮಾಡುವುದು? ವಿನಾಕಾರಣ ಒಬ್ಬರನ್ನು ಕೊಲ್ಲುವುದು ವಿಹಿತವೇ ಅಲ್ಲ. ಹಾಗಾದ್ರೆ ಏನು ಮಾಡುವುದು ಮಗಳೇ? ಕೋರಿಕೆಯನ್ನು ಮುಂದಿಟ್ಟುಕೊಂಡು ಬಂದಂತಹ ಪ್ರಾಜ್ಞರನ್ನು ಹಿಂದಕ್ಕೆ ಕಳಿಸುವುದಕ್ಕಾಗುತ್ತದೆ.
ಹಾಗಾಗಿ ಮಗಳೇ, ಈ ವಿಷಯವನ್ನು ನಿನಗೇ ಬಿಟ್ಟಿದ್ದೇನೆ, ನೀನೇ ಪರಿಹರಿಸಬೇಕು ಈ ಒಗಟನ್ನು ಅಂತ ಹೇಳುವಾಗ ಮುಗುಳ್ನಕ್ಕಂತಹ ಆ ಕ್ಷುದ್ರ ದೇವತೆ ಹೇಳಿದಂತೆ, ತಂದೆ, ಅವರವರ ನಾಶಕ್ಕೆ ಅವರವರೇ ಕಾರಣರಾಗುವಂತೆ ಮಾಡುತ್ತೇನೆ. ಈಗಿಂದೀಗಲೇ ಅರಿಷಡ್ವರ್ಗಗಳನ್ನು ಸೃಷ್ಟಿಸುತ್ತೇನೆ. ಈ ಅರಿಷಡ್ವರ್ಗಗಳು ಕಾಮ, ಕ್ರೋಧ, ಮೋಹ, ಮದ, ಮತ್ಸರಗಳು ಮನುಷ್ಯನನ್ನು ಹಾಳು ಮಾಡುತ್ತವೆ, ಕೆಟ್ಟ ಕೆಲಸಗಳನ್ನು ಮಾಡುವತ್ತ ಪ್ರೇರೇಪಿಸುತ್ತದೆ. ಆಗ ಅವರವರ ಅವನತಿಯನ್ನು ಅವರವರೇ ಕಂಡುಕೊಳ್ಳುವಂತಾಗ್ತದೆ ಅಂತ ಹೇಳಿದಂತೆ, ಸರಿ, ಹಾಗಾಗಿ ನೋಡಿ ನಾವು ದಾರಿ ತಪ್ಪುವುದು. ಹರಿಷಡ್ವರ್ಗಗಳ ಬಲೆಗೆ ಸಿಕ್ಕಿದಂತಹ ಮಾನವರು ಒದ್ದಾಡಿ 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 ಒಂದಲ್ಲ ಒಂದು ದಿನ ನಾಶವನ್ನು ಹೊಂದುತ್ತಾರೆ. ಈ ವಿನಾಶವನ್ನು ತಪ್ಪಿಸುವವನು ಯಾರು? ಮಾನವನಾಗಿ ಹುಟ್ಟಿದ ಮೇಲೆ ನಾವು ಏನು ಮಾಡಬೇಕು, ನಮ್ಮ ಕರ್ತವ್ಯವೇನು ಅಂತಂದ್ರೆ, ನರ ಜನ್ಮ ಬಂದಾಗ ನಾಲಗೆ ಇರುವಾಗ, ನರ ಜನ್ಮ ಬಂದಾಗ ನಾಲಗೆ ಇರುವಾಗ ಕೃಷ್ಣ ಎನ್ನಬಾರದೆ. ನರ ಜನ್ಮ ಬಂದಾಗ ನಾಲಗೆ ಇರುವಾಗ, ನರ ಜನ್ಮ ಬಂದಾಗ ನಾಲಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಎನ್ನಬಾರದೆ ಕೃಷ್ಣ ಎನ್ನಬಾರದೆ. ನಾಲಗೆಯೂ ವರರೂಪದಲ್ಲಿ ಕರುಣಿಸಲ್ಪಟ್ಟ ಮೇಲೆ ಕೃಷ್ಣ ಅಂತ ಹೇಳುವುದಕ್ಕೇನು? ಭಗವಂತನ ನಾಮ ಉಚ್ಚಾರ ಮಾಡಿದ ಮೇಲೆ ಭವರೋಗಗಳು ಪರಿಹರಿಸಲ್ಪಡುತ್ತವೆ. ಆದರೆ ಒಂದಿದೆ, ದೇವರಿದ್ದಾನೆ ಎಂಬ ನಂಬಿಕೆ ನಮ್ಮನ್ನು ತಪ್ಪುದಾರಿಗೆಳೆಯಬಾರದಲ್ಲ. ಹಾಗಾಗಿ ಅವಶ್ಯಮನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅಂತ ಹೇಳಲಾಗಿದೆ. ಏನು? ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದರ ಪರಿಣಾಮ ಒಳ್ಳೆಯದಾಗಿಯೂ, ಕೆಟ್ಟ ಕೆಲಸಗಳನ್ನು ಮಾಡಿದರೆ ಅದರ ಪರಿಣಾಮ ಕೆಟ್ಟದಾಗಿಯೂ ಇರುತ್ತದೆ ಅಂತ ಅರ್ಥ. ಅದನ್ನು ಅನುಭವಿಸಿಯೇ ತೀರಬೇಕು ಅಂತ ಶಾಸ್ತ್ರವೇತ್ತಾರರು ಹೇಳಿದ್ದಾರೆ. ನಾನು ಪಾಪಕರ್ಮಗಳನ್ನು ಮಾಡಿದರೆ ಇನ್ನೊಬ್ಬ ಅದನ್ನು ಅನುಭವಿಸುವುದಲ್ಲ, ನಾವೇ ಸ್ವಯಂ ಅದನ್ನು ಅನುಭವಿಸಬೇಕಾಗುತ್ತದೆ ಅಂತ ಅರ್ಥ. ಒಟ್ಟಾರೆಯಾಗಿ ಮಾನವನಾಗಿ ಹುಟ್ಟಿದ ಮೇಲೆ ಸದಾಚಾರ ಸಂಪನ್ನನಾಗಿಯೂ ಸದ್ಗುಣೋಪೇತನಾಗಿ ಬದುಕಬೇಕಾದ್ದು ನಮ್ಮ ಅನಿವಾರ್ಯತೆ ಎಂಬುದನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕು. ಒಂದು ಊರಿನಲ್ಲಿ ಒಬ್ಬ ಸನ್ಯಾಸಿ ಇದ್ದನಂತೆ. ಊರಿನವರಿಗೆಲ್ಲ ಸರಿದಾರಿ ಯಾವುದು ಎನ್ನುವುದನ್ನು
ತೋರ್ಪಡಿಸುವ ಮಾರ್ಗದರ್ಶಕನು ಆತನಾಗಿದ್ದ. ದುರದೃಷ್ಟವಶಾತ್ ಆತನ ಮನೆಯ ಮುಂದೆ ಒಬ್ಬಳು ವೇಶ್ಯಾಸ್ತ್ರೀ ಇದ್ದ. ವೇಶ್ಯಾಸ್ತ್ರೀ ಎಂದರೆ ಏನು ಎಂಬುದನ್ನು ನಾವು ನಿರ್ವಚನ ಮಾಡಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಹಗಲೆಲ್ಲರೂ ಪ್ರವಚನವನ್ನು ಕೇಳುವುದಕ್ಕಾಗಿ ಆ ಸನ್ಯಾಸಿಯ ಆಶ್ರಮಕ್ಕೆ ಬರುವವರು ರಾತ್ರಿ ಎಲ್ಲರೂ ಆ ವೇಶ್ಯಾಸ್ತ್ರೀಯ ಸಂಘವನ್ನು ಮಾಡ್ತಾ ಇದ್ದರು. ಈ ವಿಷಯವನ್ನು ತಿಳಿದಂತಹ ಸನ್ಯಾಸಿಗೆ ಬಹಳ ಬೇಸರ ಆಯಿತು. ಯಾಕಿದು ವಿರೋಧಾಭಾಸವೆಲ್ಲ, ಹಗಲಲ್ಲಿ ಒಂದು ರೀತಿ, ರಾತ್ರಿಯಲ್ಲಿ ಇನ್ನೊಂದು ರೀತಿ, ಯಾಕೆ ಮನುಷ್ಯ? ಎಷ್ಟು ಮಂದಿ ಅಲ್ಲಿಗೆ ಹೋಗ್ತಾರೆ ರಾತ್ರಿ ಎಂಬುದನ್ನು ಲೆಕ್ಕ ಹಾಕುವುದಕ್ಕಾಗಿ ಸಣ್ಣ ಸಣ್ಣ ಕಲ್ಲುಗಳನ್ನು ತನ್ನ ಸನ್ಯಾಸಿ ಆಶ್ರಮದಲ್ಲಿ ಅಂಗಳದಲ್ಲಿ ಒಂದೊಂದೇ 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 ಕಲ್ಲುಗಳನ್ನು ಇಡುತ್ತಾ ಹೋದಂತಹ ಆ ಸನ್ಯಾಸಿ ಒಂದು ದಿನ ಒಂದು ಗುಡ್ಡೆ ಎತ್ತರದಷ್ಟು ಬೆಳೆದಂತಹ ಈ ಕಲ್ಲಿನ ರಾಶಿಯನ್ನು ಕಂಡು ತಾನೇ ಬೆರಗಾದನಂತೆ. ಎಷ್ಟು ಅಧಪತನವನ್ನು ಕಂಡರು ಈ ಭೂಲೋಕದಲ್ಲಿ ಜನರು ಎಂಬುದನ್ನು ತಿಳಿದು ಸನ್ಯಾಸಿ ದುಃಖದಿಂದ ಕಣ್ಣೀರನ್ನು ಹರಿಸಿದನಂತೆ. ಯಾಕೆ ಹೀಗೆ? ಹಾಗಾದರೆ ನಾವು ಮಾಡಿದಂತಹ ಉಪದೇಶಗಳ ಫಲ ಏನು ಅಂತ ಚಿಂತಿಸ್ತಾ ಪ್ರಾಯಾಧಿಕ್ಯದಿಂದ ಆ ಸನ್ಯಾಸಿ ಒಂದು ದಿನ ಇಹಲೋಕವನ್ನು ತ್ಯಜಿಸಿದನಂತೆ. ಅದೃಷ್ಟ ನೋಡಿ ಅದೇ ದಿನ ವೇಶ್ಯಾಸ್ತ್ರೀಯು ಕೂಡ ಕೊನೆಯುಸಿರೆಳೆದಳು. ಪುರಾಣ ಕಥೆಗಳಲ್ಲಿ ಹೇಳ್ತಾರೆ, ಒಳ್ಳೆ ಕೆಲಸವನ್ನು ಮಾಡಿದವರಿಗೆ ಸ್ವರ್ಗ, ಕೆಟ್ಟ ಕೆಲಸಗಳನ್ನೇ ಮಾಡಿದವನಿಗೆ ನರಕ. ಸ್ವರ್ಗ ನರಕ ಎರಡೂ ಈ ಭೂಲೋಕದಲ್ಲಿಯೇ ಇರುವುದು. ಕೆಲವರು ಹೇಳುವುದುಂಟು, ಸತ್ತ ಮೇಲೆ ನರಕಕ್ಕೆ ಹೋದರೆ ಏನು? ಕುದಿಯುತ್ತಿರುವಂತಹ ಎಣ್ಣೆ ಭಾಂಡದಲ್ಲಿ ಬಾಳೆಕಾಯಿ ಪೋಡಿಯನ್ನು ಕಾಸಿದ ಹಾಗೆ ನಮ್ಮನ್ನು ಕಾಸ್ತಾವೆ. ಸತ್ತ ಮೇಲೆ ಏನು ಮಾಡಿದರೆ ಏನು? ಕುಲುಮಾನವರು ಹೇಳುವುದಿಲ್ಲ, ಹಾಗಲ್ಲ. ಕೆಟ್ಟ ಕೆಲಸಗಳನ್ನು ಮಾಡಿದರೆ ಈ ಭೂಲೋಕದಲ್ಲೇ ಅದನ್ನು ಅನುಭವಿಸಿಯೇ ನಾವು ಸಾಯುವುದು ಅಂತ ತಾತ್ಪರ್ಯ. ಮೇಲೆ ಒಬ್ಬ ಯಮ ಮತ್ತೊಬ್ಬ ಚಿತ್ರಗುಪ್ತ ಅಂತ ಇದ್ದಾರೆ. ಇಬ್ಬರು ಜೀವನದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದವನನ್ನು ಸ್ವರ್ಗಕ್ಕೂ, ಕೆಟ್ಟ ಕೆಲಸವನ್ನು ಮಾಡಿದವನನ್ನು ನರಕಕ್ಕೂ ದೂಡುವುದು. ಈ ಸನ್ಯಾಸಿ ಮತ್ತು ವೇಶ್ಯಾಸ್ತ್ರೀ ಜೊತೆಗೆ ಯಮಲೋಕವನ್ನು ಸೇರಿದಾಗ ಯಮ ಹೇಳಿದನಂತೆ, ಈ ವೇಶ್ಯಾಸ್ತ್ರೀಗೆ ಸ್ವರ್ಗ, ಸನ್ಯಾಸಿಗೆ ನರಕ. ಇದನ್ನು ಕೇಳಿದಂತಹ ಸನ್ಯಾಸಿಗೆ ಪರಮಾಶ್ಚರ್ಯವಾಯಿತಂತೆ. ದೇವರು ಈ ರೀತಿ ಅನ್ಯಾಯವನ್ನು ಮಾಡುವುದೇ? ಎಲ್ಲರನ್ನೂ ಒಳ್ಳೆಯ ಕೆಲಸಕ್ಕೆ ಪ್ರಚೋದಿಸುತ್ತಿದ್ದಂತಹ ನನಗೆ ನರಕ, ಮಾಡಬಾರದಂತಹ ಕೆಟ್ಟ ಕೆಲಸವನ್ನು, ಕುಕರ್ಮವನ್ನು ಮಾಡಿದಂತಹ ಈ ವೇಶ್ಯಾಸ್ತ್ರೀಗೆ ಸ್ವರ್ಗವೇ? ಇದು ಸರಿಯಾಗಲಿಲ್ಲ. ಬೇಸರದಿಂದ ಯಮಧರ್ಮರಾಯನನ್ನು ಕೇಳಿದಾಗ ಯಮಧರ್ಮರಾಯ ಹೇಳಿದನಂತೆ, ಮಗು, ಯಾವ ಸ್ತ್ರೀಯೂ ಕೂಡ ತನ್ನ ಇಚ್ಛೆಯಿಂದ ತನ್ನ ದೇಹವನ್ನು ಇನ್ನೊಬ್ಬರಿಗೆ ಕೊಡುವುದಿಲ್ಲ. ಆಕೆ ಮನಸಾರೆ ಈ ಕರ್ಮವನ್ನು ಮಾಡಿದ್ದಲ್ಲ, ಬದುಕುವುದಕ್ಕಾಗಿ ಮಾಡಿದ್ದಾಳೆ. ಪ್ರತಿ ಕೆಲಸ ಮಾಡುವಾಗಲೂ ದೇವರೇ ನನಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಿ ಅಂತ ಕಣ್ಣೀರನ್ನು ಹರಿಸ್ತಲೇ ಆ ಕೆಲಸವನ್ನು ಮಾಡಿದಳು. ತನ್ನ ಶರೀರವನ್ನು ಮನಸ್ಸನ್ನು ಭಗವಂತನಿಗೆ ಸಮರ್ಪಿಸಿದಳು. ಆದರೆ ನೀನು ಹಾಗಲ್ಲ, ನೀನು ಸನ್ಯಾಸಿ. ಸದಾ ಭಗವಂತನನ್ನು, ಚಿನ್ಮಯ ಮೂರ್ತಿಯನ್ನು ಧ್ಯಾನಿಸಬೇಕಾಗಿದ್ದ, ಆರಾಧಿಸಬೇಕಾಗಿದ್ದ ನೀನು ವೇಶ್ಯಾಸ್ತ್ರೀಗೆ ಮನೆಗೆ ಎಷ್ಟು ಮಂದಿ ಬರ್ತಾರೆ ಎಂಬುದು ಕಲ್ಲುಗಳನ್ನಿಟ್ಟು ಲೆಕ್ಕ ಹಾಕ್ತಾ ಕಾಲವನ್ನು ಕಳೆದಿ ದೇವರನ್ನು ಮರೆತೆ, ಹಾಗಾಗಿ ನಿನಗೆ ನರಕ ಅಂತ ಹೇಳಿದರು. ಆದರೂ ಇಷ್ಟು ವರ್ಷ ದೇವತಾ ಪ್ರಾರ್ಥನೆಯನ್ನು ಮಾಡಿದ್ದೇನೆ, ಊರವರಿಗೆ ಒಳ್ಳೆಯದನ್ನೇ ಉಪದೇಶಿಸಿದ್ದೇನೆ, ಈಗ ಸತ್ತ ಮೇಲೆ ನರಕಕ್ಕೆ ಹೋಗಬೇಕಾಯ್ತಲ್ಲ, ಇದು ನ್ಯಾಯವೇ ದೇವರೇ ಅಂತ ಕೇಳುವಾಗ, ನೇರವಾಗಿ ಭೂಲೋಕಕ್ಕೆ ಹೋಗಿ ನೋಡು, ಮತ್ತೆ ಹಿಂದಿರುಗಿ ನೀನು ಬಂದ ಮೇಲೆ ಏನಾಯಿತು ಭೂಲೋಕದಲ್ಲಿ ಎಂಬುದನ್ನು ನನಗೆ ವಿವರಿಸು ಅಂತ ಯಮಧರ್ಮರಾಯ ಹೇಳಿದನಂತೆ. ಸರಿ ಅಂತ ಕರಗಳನ್ನು ಮುಗಿದು ಭೂಲೋಕಕ್ಕೆ ಬಂದು ನೋಡಿದಾಗ ಆತನಿಗೆ ಆಶ್ಚರ್ಯವಾಯಿತಂತೆ. ತನ್ನ ಮೃತದೇಹವನ್ನು ಆ ಊರವರೆಲ್ಲ ಸಿಂಗರಿಸಿ ಹೆಗಲ ಮೇಲಿಟ್ಟು ದಿವ್ಯವಾದಂತಹ ಒಂದು ಶೋಭಾಯಾತ್ರೆಗೆ ಸಮನಾಗಿ ಶವ ಸಂಸ್ಕಾರವನ್ನೇ ಮಾಡ್ತಾ ಇದ್ದಾರೆ. ಇದು ಆ ದೇಹಕ್ಕೆ ಸಿಕ್ಕಿದಂತಹ ಗೌರವ. ಅದೇ ಇನ್ನೊಂದೆಡೆ
ಆ ವೇಶ್ಯ ಸ್ತ್ರೀಯ ಪಾಡೇನು ಅಂತ ನೋಡು ಅಂತ ಹೇಳಿ ಆ ಬದಿಗೆ ತಿರುಗಿ ನೋಡಿದರೆ ಯಾರಿಗೂ ಬೇಡದಂತಹ ರೀತಿಯಲ್ಲಿ ಅವಳ ಮೃತದೇಹ ಬಿತ್ತಿ ಅಲ್ಲಿಗೆ ಯಾರೂ ಹೋಗುವುದಿಲ್ಲ. ಅಂದ್ರೆ ಏನು ಈ ಉಪಕಥೆಯ ತಾತ್ಪರ್ಯ ಏನು ಅಂತಂದ್ರೆ, ನಾವು ಮಾಡುವ ಎಲ್ಲಾ ಕೆಲಸಗಳಲ್ಲೂ ಭಗವಂತನನ್ನು ಮನಸ್ಸಿನಲ್ಲಿಟ್ಟು ಮಾಡಬೇಕು. ಯಾವಾಗ ಭಗವಂತನ ವಿಸ್ಮೃತಿ ಬರುತ್ತದೋ ಆಗ ಅಪಾಯವು ಕಾದಿಟ್ಟ ಬುತ್ತಿ, ಅದು ನಮ್ಮನ್ನು ಕೆಟ್ಟ ಕರ್ಮಗಳೆಡೆಗೆ, ಕೆಟ್ಟ ಕೆಲಸಗಳೆಡೆಗೆ ಕೊಂಡೊಯ್ಯುತ್ತದೆ. ಪ್ರತಿ ಬಾರಿಯೂ ಒಳ್ಳೆಯವರಿಗೆ ಸಮಸ್ಯೆ ಎದುರಾಗುವುದಿದೆ. ಆ ಸಮಸ್ಯೆಗಳು ಬಂದಾಗ ಮಾತ್ರ ನಾವು ದೇವರೇ ದೇವರೇ ಅಂತ ಹೇಳುವುದಲ್ಲ, ಮಾಡುವ ಎಲ್ಲಾ ಕೆಲಸಗಳಲ್ಲಿಯೂ ಕೂಡ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಮಾಡಬೇಕು. ಆಗ ಸಮಸ್ಯೆ ತನ್ನಿಂದ ತಾನೇ ಪರಿಹರಿಸಲ್ಪಡುತ್ತದೆ. ಅದಕ್ಕೆ ಅವನನ್ನು ಭವಸಾಗರ ದಾಟಿಸುವವನು ಅಂತ ಹೇಳುವುದು. ಈ ಜೀವನವನ್ನು ಒಂದು ಸಮುದ್ರಕ್ಕೂ ಅದರಲ್ಲಿ ಬರುವಂತಹ ಏರಿಳಿತವನ್ನು ಅಂದರೆ ಅಲೆಗಳನ್ನು, ಸಮಸ್ಯೆಗಳನ್ನು ಅಲೆಗಳಿಗೂ ಹೋಲಿಸಿದ್ದಾರೆ ಪ್ರಾಜ್ಞರು. ಹಾಗಾಗಿ ಈ ಸಮಸ್ಯೆ ಎಂಬ ಭವಸಾಗರವನ್ನು ದಾಟಿಸುವವನನ್ನು ಅಂಬಿಗ ಅಂತ ಕರೆದು, ಆತನು ನಂಬದೆ ಹೊರತು ನಾವು ಜೀವನದಲ್ಲಿ ಉತ್ಕರ್ಷವನ್ನು ಕಾಣುವುದಕ್ಕಿಲ್ಲ ಅಂತ ದಾಸಶ್ರೇಷ್ಠರು ಹೇಳಿದ್ದಾರೆ. ಅಂಬಿಗಾನ ನಿನ್ನ ನಂಬಿದೆ, ಜಗದಂಬ ರಮಣನ ನಂಬಿದೆ. ಅಂಬಿಗಾನ ನಿನ್ನ ನಂಬಿದೆ, ಜಗದಂಬ ರಮಣನ ನಂಬಿದೆ. ಅಂಬಿಗಾ ಜಗದಂಬಿಗಾ, ಅಂಬಿಗಾ ನಿನ್ನ ನಂಬಿದೆ. Be
ಅಂಬಿಗನ ಮೇಲೆ ನಂಬಿಕೆಯನ್ನು ಇಟ್ಟರೆ ನಾವು ದಾರಿ ತಪ್ಪುವ ಸಾಧ್ಯತೆಗಳಿಲ್ಲ ಎಂಬುದನ್ನು ದಾಸಶ್ರೇಷ್ಠರಾದಂತಹ ಪುರಂದರ ವಿಠಲ ದಾಸರು ಹೇಳಿದ್ದಾರೆ. ನಾವೆಲ್ಲ ಬಹಳ ಗೌರವದಿಂದ ನೋಡುವಂತಹ ಗೀತೆಯು ಅದನ್ನೇ ಸಾರಿದೆ. ಊರ್ಧ್ವಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದಸ ವೇದವಿತ್ ಅಂತ ಗೀತೆ ಉಪದೇಶಿಸಿದೆ. ಅಂದ್ರೆ ಏನು? ಗೀತಾಚಾರ್ಯನಾದಂತಹ ಶ್ರೀಕೃಷ್ಣ ಮಾನವರ ಆಸೆ ಯಾವ ತೆರನದ್ದಾಗಿರುತ್ತದೆ ಎಂಬುದನ್ನು ಈ ಶ್ಲೋಕದ ಮೂಲಕ ವಿಶ್ಲೇಷಿಸಿದ್ದಾನೆ. ಊರ್ಧ್ವಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ, ಮನುಷ್ಯನ ಆಸೆಗಳನ್ನು ಒಂದು ಮರದ, ಅಶ್ವತ್ಥ ಮರದ ಎಲೆಗಳಿಗೆ ಹೋಲಿಸ್ತಾ ವೇದಗಳಂತೆ ಮನಸ್ಸು ಚಂಚಲ ಅಂತ ಕೃಷ್ಣ ಹೇಳಿದ್ದಾನೆ. ಹಾಗಾದರೆ ಅತಿಯಾದಂತಹ ಆಸೆಯನ್ನು ಆ ಆಲದ ಮರದ ಬೇರುಗಳಿಗೆ ಹೋಲಿಸಿದ್ದಾನೆ. ಆಲದ ಮರದ ಬೇರು ಎಷ್ಟು ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ಹಾಗೆ ಈ ದುರಾಸೆಗಳು ಆಳವಾದ ಬೇರಿಗೆ ಸಮನಾದ ರೀತಿಯಲ್ಲಿ ಹರಡಿರುತ್ತವೆ. ದುರಾಸೆಯನ್ನು ಹರಿತವಾದಂತಹ ಆಯುಧದಿಂದ ಕತ್ತರಿಸಿ ದೂರಕ್ಕೆ ಎಸೆಯಬೇಕು ಅಂತ ಆಚಾರ್ಯ ಕೃಷ್ಣ ಉಪದೇಶಿಸಿದ್ದಾನೆ. ಹರಿತವಾದಂತಹ ಆಯುಧ ಅಂತ ಯಾಕೆ ಹೇಳಿದ ಕೃಷ್ಣ ಎಂಬುದನ್ನು ನಾವು ಮನಗಾಣಬೇಕು. ದೃಢ ಸಂಕಲ್ಪವನ್ನು ತಾಳಬೇಕು ಅಂತ ಅರ್ಥ. ದುರಾಸೆಯನ್ನು ಕತ್ತರಿಸಿ ದೂರಕ್ಕೆ ಎಸೆದರೆ ನಾವು ಪರಮಾತ್ಮನನ್ನು ಸೇರಬಹುದು. ಗೀತೆಯ 18 ಅಧ್ಯಾಯಗಳಿಗೆ ಯೋಗ ಅಂತ ಹೆಸರು. ಏನು ಯೋಗ ಅಂತ ಅಂತಂದ್ರೆ ಕೂಡಿಸುವುದು ಅಂತ ಅರ್ಥ. ಯಾರು ಯಾರನ್ನು ಕೂಡಿಸುವುದು ಅಂತಂದ್ರೆ ಈ ಜೀವಾತ್ಮನನ್ನು ಪರಮಾತ್ಮನೆಡೆಗೆ ಜೋಡಿಸುವುದೇ ಯೋಗ. ಇದು ಗೀತೆ. ಗೀತೆ ಯಾವತ್ತೋ ಹಳೆಯ ಕಾಲದ್ದು. ಈಗ ಅದನ್ನು ಹಿಡಿದುಕೊಂಡು ಏನು ಮಾಡುವುದು ಅಂತ ಯಾರು ಪರಿಭಾವಿಸಬಾರದು. ಯಾವತ್ತು ಗೀತೆಯನ್ನು ಪಠಿಸುತ್ತಾ ನಮ್ಮ ಜೀವನದ ಸಾಫಲ್ಯ ಎಲ್ಲಿದೆ, ಜೀವನದ ಯಶಸ್ಸು ಅಥವಾ ಸಫಲತೆ ಅಥವಾ ಸಾಫಲ್ಯ ಇರುವುದು ಭಗವಂತನ ಸೇವೆಗಾಗಿ, ಧರ್ಮದ ಉಳಿವಿಗಾಗಿ ಸದಾ ಭಗವಂತನ ಧ್ಯಾನ ಮಾಡುತ್ತಾ ಒಳ್ಳೆಯ ಕೆಲಸವನ್ನೇ ಮಾಡಿದರೆ ಆ ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹಕ್ಕೆ ನಾವು ಪಾತ್ರರಾಗುತ್ತೇವೆ ಎಂಬುದನ್ನು ಪುರಾಣದ ಹಲವು ಕಥೆಗಳು ನಮಗೆ ಹೇಳಿದೆ. ಇಂದು ನಾವು ಆಯ್ಕೆ ಮಾಡಿಕೊಂಡಂತಹ ಕಥೆ ಪರಮ ಭಗವಂತ ಸುಬ್ರಹ್ಮಣ್ಯನದು. ಹಾಗಾಗಿ ಪೀಠಿಕಾ ಭಾಗವನ್ನು ಇಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಥಾಭಾಗಕ್ಕೆ ಪ್ರವೇಶಿಸುವುದಕ್ಕೆ ಗುರು ಹಿರಿಯರಾದ ತಮ್ಮೆಲ್ಲರ ಅನುಗ್ರಹವನ್ನು ಕೊಡುತ್ತೇನೆ. ಷಣ್ಮುಖ ವಿಜಯ ಎಂಬಂತಹ ಕಥಾಭಾಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವುದಕ್ಕಿದ್ದೇನೆ. ಶ್ರವಣ ಮಾಡೋ ಕಥೆಯ ಶ್ರವಣ ಮಾಡೋ, ಶ್ರವಣ ಮಾಡೋ ಕಥೆಯ ಶ್ರವಣ ಮಾಡೋ, ಶ್ರವಣ ಮಾಡೋ ನಿತ್ಯ ಭಜಕಂತಾನೆಂದು, ಶ್ರವಣ ಮಾಡೋ ಕಥೆಯ ಶ್ರವಣ ಮಾಡೋ. ಶ್ರವಣ ಮಾಡೋ ಕಥೆಯ ಶ್ರವಣ ಮಾಡೋ, ಷಣ್ಮುಖ ಮೂರ್ತಿಯ ಮನದಲ್ಲಿ ನೆನೆದು, ಷಣ್ಮುಖ ಮೂರ್ತಿಯ ಮನದಲ್ಲಿ ನೆನೆದು, ಅಧಿಕ ದೋಷದಲ್ಲಿ ಸುರಪಾಲನಂದು, ತಾರಕ ಕೇಳಿದ ಬಾಧೆ ನಾಶವಾಯಿತು, ತಾರಕ ಕೇಳಿದ ಬಾಧೆ ನಾಶವಾಯಿತು, ಸುರಲೋಕ ಕೈ ತಂದು ಧರಣಿ ಪಾಲಕನಂದು, ಶ್ರವಣ ಮಾಡೋ ಕಥೆಯ ಶ್ರವಣ ಮಾಡೋ, ಶ್ರವಣ ಮಾಡೋ ನಿತ್ಯ ಭಜಕಂತಾನೆಂದು, ಶ್ರವಣ ಮಾಡೋ ಕಥೆಯ ಶ್ರವಣ ಮಾಡೋ, ಶ್ರವಣ ಮಾಡೋ ಕಥೆಯ ಶ್ರವಣ ಮಾಡೋ, ಶ್ರವಣ ಮಾಡೋ, ಶ್ರವಣ ಮಾಡೋ. ಸುರಲೋಕದಲ್ಲಿ 3 ಲೋಕಗಳ ಕ್ಷೇಮ ಪಾಲನಾ ಕರ್ತೃವಾದಂತಹ ಸುರಪಾಲನಿಗೆ
ಸದ್ಯಕ್ಕೆ ನೆಮ್ಮದಿಯ ಬದುಕು. ಯಾಕೆ? ಸುರಲೋಕಕ್ಕೆ ಅಂದ್ರೆ ಸುರಗದ್ದುಗೆಗೆ ಸವಾಲೆನ್ನೆಸದಂತಹ ರಕ್ಕಸ ತಾರಕಾಸುರನ ವಧೆಯಾದ ಮೇಲೆ ಇನ್ನು ನಮಗೆ ಶತ್ರುಗಳಿಲ್ಲ ಎಂಬ ಸಮಾಧಾನದಿಂದ ಸುರಪಾಲನು ಬಹಳ ಸಂತೋಷದಲ್ಲಿ ಕಾಲವನ್ನು ಕಳೆಯುತ್ತಾ ಇರುವುದಕ್ಕೆ ಇನ್ನೂ ಒಂದು ಕಾರಣ ಇದೆ. ಯಾಕೆ? ಯಾರೇ ದುಷ್ಟರು ಹುಟ್ಟಿ ಬಂದರೂ ಆ ದುಷ್ಟಶಕ್ತಿಯನ್ನು ನಿಗ್ರಹಿಸುವುದಕ್ಕಾಗಿಯೇ ಸದಾಶಿವ ದೇವರು ಒಂದು ಹೊಸತಾದಂತಹ ಒಂದು ಶಕ್ತಿಯನ್ನು ಸೃಜಿಸಿ ನಮಗೆಲ್ಲ ಧೈರ್ಯವನ್ನು ತುಂಬಿದ್ದಾನೆ. ಆ ಶಕ್ತಿಗೆ ಷಣ್ಮುಖ ಅಂತ ಹೆಸರು. ಎಲ್ಲಿ ಆ ಷಣ್ಮುಖ ಶಕ್ತಿ ಇದೆಯೋ ಅಲ್ಲಿ ದುಷ್ಟಶಕ್ತಿ ವ್ಯವಹರಿಸುವುದಕ್ಕಿಲ್ಲ ಎಂಬುದರಿಂದ ಸಮಾಧಾನಗೊಂಡಂತಹ ಸುರಪಾಲ ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ ಈ ಮೂರೂ ಲೋಕವನ್ನು ಚೆನ್ನಾಗಿ ಸಲಹುತ್ತಾ ಇನ್ನು ಸುರಲೋಕಕ್ಕೆ ಯಾರ ಬಾಧೆಯೂ ಇಲ್ಲ ಅಂತ ಭಾವಿಸಿ ನೆಮ್ಮದಿಯ ದಿನಗಳನ್ನು ಕಳೆಯುತ್ತಾ ಇದ್ದನಂತೆ. ಆಗ ಬಳಿಕ ಕಾಲಾಂತರದಿ ಶೂರಪದ್ಮನು ಬಳಿಕ ಕಾಲಾಂತರದಿ ವೀರ ಮಹೇಂದ್ರ ಪಟ್ಟಣವ ವಿರಚಿಸಿ ಸಿಂಹಾಸ್ಯ ಅಜಮುಖಿ ಸಹಿತಲಿ ಸುರವೈರದಿ ಮೆರೆಯುತ್ತಿರಲು ಬಳಿಕ ಕಾಲಾಂತರದಿ ಎಲ್ಲಿ ಒಳ್ಳೆಯ ಶಕ್ತಿಗಳು ಇರ್ತವೋ ಅಲ್ಲಿ ಕೆಟ್ಟ ಶಕ್ತಿಗಳು ಇರಲೇಬೇಕು. ಕಾಲ ಬದಲಾದಂತೆ ತಾರಕನ ಪೀಡೆ ನಾಶವಾಯಿತು ಎಂಬ ಸಮಾಧಾನ ಚಿತ್ತನಾದಂತಹ ದೇವೇಂದ್ರನಿಗೆ ಮತ್ತೊಂದು ಮುಳ್ಳು ಗೋಚರಿಸಿತು. ಕಾಲಾಂತರದಲ್ಲಿ ತಾರಕಾಸುರನ ಸಹೋದರನೇ ಆದಂತಹ ಶೂರಪದ್ಮನು ದೇವಲೋಕಕ್ಕೆ ಸವಾಲನ್ನೆಸೆಯುವುದರ ದ್ಯೋತಕವೋ ಎಂಬಂತೆ ತನ್ನ ಕತ್ತಿಯನ್ನು ಜಳಪಿಸುತ್ತಾ ಇದ್ದನಂತೆ. ಎಂತಹ ವಿಪರ್ಯಾಸ ನೋಡಿ! ತ್ರಿಮೂರ್ತಿಗಳ ವರರೂಪದಿಂದ ಸ್ವರ್ಗಲೋಕದ ಗದ್ದುಗೆಯನ್ನು ಅಲಂಕರಿಸಿದಂತಹ ದೇವೇಂದ್ರನಿಗೆ ಮೂರೂ ದೇವತೆಗಳ ಅನುಗ್ರಹವಿದ್ದರೂ ರಾಕ್ಷಸರ ಉಪಟಳವನ್ನು ಕೇಳುವಾಗ, ರಾಕ್ಷಸನ ಆರ್ಭಟವನ್ನು ಕೇಳುವಾಗ ಮೈ ನಡುಗುವುದು. ಸೃಷ್ಟಿ ಸ್ಥಿತಿಯ ಲಯಕಾರಕರ ಅನುಗ್ರಹದಿಂದ ಆ ಗದ್ದುಗೆಯನ್ನು ಏರಿದ ದೇವೇಂದ್ರನಿಗೆ ಒಬ್ಬ ಶೂರಪದ್ಮಾಸುರ ಎಂಬವನಿದ್ದಾನೆ ಅಂತ ಹೆಸರು ಕೇಳಿದಾಗಲೇ ಗಡಗಡ ಗಡಗಡ ನಡುಗುವುದಕ್ಕೆ ಆರಂಭವಾಯಿತು. ಮಹೇಂದ್ರನಿಗೆ ಸವಾಲನ್ನು ಎಸೆಯುವುದಕ್ಕಾಗಿ ವೀರ ಮಹೇಂದ್ರ ಎಂಬಂತಹ ಪಟ್ಟಣವನ್ನು ಸಮುದ್ರದ ಮಧ್ಯದಲ್ಲಿ ನಿರ್ಮಿಸಿದಂತಹ ಶೂರಪದ್ಮನು ಇನ್ನೂ ಒಂದು ರೀತಿಯಲ್ಲಿ ದೇವಲೋಕಕ್ಕೆ ಸವಾಲನ್ನು ಎಸೆಯುತ್ತಾನೆ. ಏನು? ಅಲ್ಲಿರುವುದು ಮಹೇಂದ್ರ, ಇಲ್ಲಿರುವುದು ವೀರ ಮಹೇಂದ್ರ ಪಟ್ಟಣ. ಯಾವುದೇ ಕಾರಣಕ್ಕೂ ಪ್ರತಿ ಸ್ವರ್ಗವನ್ನು ಸಮುದ್ರ ಮಧ್ಯದಲ್ಲಿ ವಿರಚಿಸಿದಂತಹ ಶೂರಪದ್ಮನು ಯಾವಾಗ ಇಂದ್ರಾದಿ ಸುಮನಸರನ್ನು ಹೋರಾಟದಲ್ಲಿ ಮಣಿಸುವುದು ಎಂಬುದಕ್ಕೆ ದಿನ ಎಣಿಸುತ್ತಾ ಇದ್ದಾಗ ಬ್ರಹ್ಮ ಮಾನಸ ಪುತ್ರರಾದಂತಹ ನಾರದರು ತನ್ನ ತಾಳವನ್ನು ಹಾಕುತ್ತಾ ತಾಳವನ್ನು ನುಡಿಸುತ್ತಾ ಅಲ್ಲಿಗೆ ಚಿತ್ತೈಸಿದರಂತೆ. ಬಂದನಾಗ ಮುನಿಕುಲೋತ್ತಮನು, ಬಂದನಾಗ ಮುನಿಕುಲೋತ್ತಮನು, ಬ್ರಹ್ಮಪುತ್ರನು ಬಂದನಾಗ ಮುನಿಕುಲೋತ್ತಮನು, ಬಂದನಾಗ ಮುನಿಕುಲೋತ್ತಮನು. ಬಂದನಾಗ ಮುನಿಕುಲೋತ್ತಮ
ಹರಿಯ ನಾಮವ ಮನದಿ ನುಡಿಸುತ್ತ ತಂತಿ ಮೀಡುತ್ತ ಸ್ತುತಿಯ ಪಾಡುತ್ತ ಹರಿಯ ನಾಮವ ಮನದಿ ನುಡಿಸುತ್ತ ಶೂರ ಪದ್ಮನ ಕೆಣಕ ನೆನುತ ಶಚಿಯ ಭರಿಸುತ್ತ ನೀರ ನೆನುತ ವಂದನಾಗ ಮುನಿಕುಲೋತ್ತಮನು ಬ್ರಹ್ಮಪುತ್ರನು ವಂದನಾಗ ಮುನಿಕುಲೋತ್ತಮನು ವಂದನಾಗ ಮುನಿಕುಲೋತ್ತಮನು. ಮುನಿಕುಲೋತ್ತಮನಾದಂತಹ ನಾರದರು ಬ್ರಹ್ಮ ಮಾನಸ ಪುತ್ರರು ಒಂದು ಕೈಯಲ್ಲಿ ತಾಳವನ್ನು ತಟ್ಟುತ್ತಾ ಇನ್ನೊಂದು ಕೈಯಲ್ಲಿ ವೀಣೆಯನ್ನು ಮೀಟುತ್ತಾ ಅಲ್ಲಿಗೆ ಆಗಮಿಸಿದರಂತೆ ವೀರ ಮಹೇಂದ್ರ ಪಟ್ಟಣಕ್ಕೆ. ನಾರದರ ಮಹರ್ಷಿಗಳು ಬಂದದ್ದನ್ನು ಕಾಣುತ್ತಲೇ ಅಧಿಕ ಗೌರವವನ್ನು ತಾಳಿ ಸಿಂಹಾಸನದಿಂದ ಎಚ್ಚೆತ್ತುಕೊಂಡಂತಹ ಶೂರಪದ್ಮನು ಮುನಿಶ್ರೇಷ್ಠರಾದಂತಹ ನಾರದರ ಪಾದಗಳನ್ನು ತೊಳೆದು, ಸ್ವಾಮಿ, ವಿನಾಕಾರಣ ನೀವು ಚಿತ್ತೈಸುವವರನ್ನು ಏನೋ ವಿಶೇಷ ಇರಬೇಕು, ತಮ್ಮ ಆಗಮನೋದ್ದೇಶವೇನು ಎಂಬುದನ್ನು ಕರಗಳನ್ನು ಮುಗಿದು ಪ್ರಾರ್ಥನಾ ರೂಪದಲ್ಲಿ ಕೇಳಿದರಂತೆ. ಯಾಕೆ ಬಂದಿರಿ ಸ್ವಾಮಿ? ಮುಗುಳ್ನಗೆಯನ್ನು ಹೊರಸೂಸುತ್ತಾ ನಾರದರು ಹೇಳಿದಂತೆ, ಶೂರನು ವೀರನು ಪರಾಕ್ರಮಿಯಾದಂತಹ ಪದ್ಮನೇ, ನಿನಗೂ ಒಂದು ಕೊರತೆ ಇದೆ. ಸಮುದ್ರ ಮಧ್ಯದಲ್ಲಿ ಪಟ್ಟಣವನ್ನು ಸೃಷ್ಟಿಸಿ ದೇವಲೋಕಕ್ಕೆ ಪರ್ಯಾಯವಾದಂತಹ ವ್ಯವಸ್ಥೆಯನ್ನು ಸೃಷ್ಟಿಸಿದ ನನ್ನಲ್ಲಿಯೂ ಯಾವ ಕೊರತೆಯನ್ನು ಕಂಡಿರಿ ಅಂತ ನಗುಮುಖದಿಂದ ಕೇಳಿದಾಗ ನಾರದರು ಹೇಳಿದರಂತೆ, ದೇವಲೋಕವನ್ನೇನೋ ಸೃಷ್ಟಿಸಿದ್ದಿ, ಆದರೆ ದೇವೇಂದ್ರನಿಗೆ ಅತಿ ಸುಂದರಿಯು ಸಕಲ ಗುಣೋಪೇತನಾದಂತಹ ಪತ್ನಿ ಇದ್ದಾಳೆ, ನಿನಗದು ಇಲ್ಲ. ನೋಡಿ, ದೇವೇಂದ್ರನಂತಹ ಬದುಕನ್ನು ಸಾಗಿಸ್ತಾ ಇರುವವನಿಗೆ ದೇವೇಂದ್ರನ ಹೆಂಡತಿಯಾದವಳು ಇರಬೇಡವೆ. ಶಚಿದೇವಿ ಅಂತ ಅವಳ ಹೆಸರು. ಶಚಿದೇವಿಯನ್ನು ಹೋಲುವಂತಹ ಒಂದು ಸುಂದರವಾದ ಸ್ತ್ರೀಯನ್ನು ನೀನು ಪಾಣಿಗ್ರಹಣ ಮಾಡಿಕೊಂಡರೆ ಆಗುವುದಿಲ್ಲ. ಸಾಕ್ಷಾತ್ ಶಚಿದೇವಿಯೇ ನಿನ್ನ ವಾಮಭಾಗದಲ್ಲಿ ಬಂದು ಕುಳ್ಳಿರಿತುಕೊಳ್ಳುವಂತೆ ಆಗಬೇಡವೆ ಅಂತ ಹೇಳಿದನಂತೆ. ನಾರದರ ಈ ಮಾತನ್ನು ಕೇಳುವಾಗ ಜೋರಾಗಿ ನಕ್ಕಂತಹ ಶೂರಪದ್ಮನು, ಯಾರು ಯಾರಿಗೆ ಪತ್ನಿ ಎಂಬುದು ಮುಖ್ಯ ಅಲ್ಲ, ಶೂರತ್ವದಲ್ಲಿಯೂ ವೀರತ್ವದಲ್ಲಿಯೂ ದೇವೇಂದ್ರನಿಗೆ ಪರ್ಯಾಯವಾದಂತಹ ಬದುಕನ್ನು ಸಾಗಿಸುತ್ತಿರುವಂತಹ ನನಗೆ ದೇವಲೋಕ ಯಾಕೆ ಬೇಕು? ದೇವಲೋಕವೇ ಬೇಡ. ನನ್ನ ಹೆಸರು ಕೇಳಿದರೆ ಹೆದರುವಂತಹ ಆ ಇಂದ್ರ, ಆತನ ಸಾಮರ್ಥ್ಯ ಎಷ್ಟು? ಪ್ರತಿಯೊ ಬಾರಿಯೂ ರಕ್ಕಸರು ದಾಳಿ ಮಾಡುವಾಗ ಹೆದರಿ ಪಲಾಯನವನ್ನು ಮಾಡಿ ದೇವತಾ ಪ್ರಾರ್ಥನೆಯ ಮೂಲಕ ಮತ್ತೆ ಸುರಗದ್ದೆಗೆಯನ್ನು ಅಲಂಕರಿಸುವಂತಹ ಆ ಹೇಳಿ ನನಗೆ ಸರಿಸಮಾನನಾಗಬಲ್ಲನೆ. ಆದ್ದರಿಂದ ಶಚಿಯೂ ಬೇಡ, ಶುಚಿಯೂ ಬೇಡ, ನಿಮ್ಮ ಮಾತನ್ನು ನಾನು ಕೇಳಲಾರೆ, ಅನುಸರಿಸಲಾರೆ ಅಂತ ಹೇಳಿದನಂತೆ. ಅದಲ್ಲ, ಯಾಕೆ? ಕೇವಲ ಕಾಮಾತುರನಾಗಿ ಇನ್ನೊಬ್ಬನ ಪತ್ನಿಯನ್ನು ಬಯಸುವುದು ಅಂತ ಅಲ್ಲ ಇದರ ಅರ್ಥ. ಯಾಕೆ? ಹೆಂಡತಿಯನ್ನು ಕಳೆದುಕೊಂಡವನು ಆತನ ಸಾಮರ್ಥ್ಯಕ್ಕೆ ನಿನ್ನ ಸವಾಲು, ಹೆಂಡತಿಯನ್ನು ಕೂಡ ಉಳಿಸಿಕೊಳ್ಳುವುದಕ್ಕೆ ಆಗಲಿಲ್ಲ ಅಂತ ಆದರೆ ಈತ ಬದುಕಿ ಪ್ರಯೋಜನವೇನು ಅಂತ ಮೂರು ಲೋಕವು ಆಡಿಕೊಳ್ಳುವುದಿಲ್ಲವೇ? ಪರೋಕ್ಷವಾಗಿ ಇದಕ್ಕಿಂತ ದೊಡ್ಡ ಅವಮಾನವನ್ನು ದೇವೇಂದ್ರನಿಗೆ ಕೊಡುವುದಕ್ಕುಂಟೆ ಅಂತ ಕೇಳುವಾಗ ಶೂರಪದ್ಮನಲ್ಲಿದ್ದಂತಹ ರಾಕ್ಷಸತ್ವವು ಜಾಗೃತವಾಗಿ, ನಾರದರೆ ನೀವು ಹೇಳಿದ್ದು ಸರಿ, ಹೇಗಾದರೂ ಮಾಡಿ ಇಂದ್ರನನ್ನು ಸೋಲಿಸಬೇಕು ಅಂತ ಹಠ ಹಿಡಿಯುವಂತಹ ಸಾಮಾನ್ಯ ರಾಕ್ಷಸ ವರ್ಗಕ್ಕೆ ಸೇರಿದವನಲ್ಲ. ಅವಮಾನ ಮಾಡಬೇಕು. ಯಾಕೆ? 100 ಯಾಗ ಯಜ್ಞಗಳನ್ನು ಮಾಡಿದ್ದರ ಫಲವಾಗಿ ಅಲ್ಲವೇ ಆತನು ಆ ಸಿಂಹಾಸನದಲ್ಲಿ ಕುಳಿತುಕೊಂಡದ್ದು? ಯೋಗ್ಯತೆಯಲ್ಲಿ ಅಲ್ಲ, ದೇವರನ್ನು ಒಲಿಸಿಕೊಂಡು ಆ ಸ್ಥಾನವನ್ನು ಪ್ರಾಪ್ತಿಸಿದಂತಹ ದೇವೇಂದ್ರ ಒಂದು ವೇಳೆ ವೀರತ್ವದಲ್ಲಿಯೂ ಶೂರತ್ವದಲ್ಲಿಯೂ ನನಗೆ ಸವಾಲು ಹಾಕ್ತಾನಂತಾದ್ರೆ ಇಂದ್ರ ಪದವಿಯಲ್ಲಿ ಕುಳಿತುಕೊಳ್ಳಬೇಕಾದ್ದು ನಾನೇ ಅಲ್ಲವೇ? ಹಾಗಾಗಿ ಆತನು ಏನೂ ಅಲ್ಲ ಅಂತ ಮಾಡುವುದಕ್ಕೆ ಒಂದು ಅವಕಾಶ ಸಿಕ್ಕಿತು ಅಂತ ಆದರೆ ಯಾಕೆ ಬಿಡಬೇಕು? ಹಾಗಾಗಿ ನಾರದರೆ ನೀವು ಹೇಳಿದ್ದು ಒಳ್ಳೆಯದೇ ಆಯಿತು. ಈಗಿಂದೀಗಲೇ ಸೇನಾ ಸಮೇತನಾಗಿ ಸುರಲೋಕಕ್ಕೆ ದಾಳಿಯನ್ನು ಮಾಡುತ್ತೇನೆ.
ಯುದ್ಧದಲ್ಲಿ ಆತನನ್ನು ಸೋಲಿಸ್ತೇನೆ, ಎಲ್ಲಿ ನನ್ನ ಸೇನೆ ಅಂತ ಸೇನಾ ಸಹಿತನಾಗಿ ದಾಳಿ ಇಡುವುದಕ್ಕೆ ಮುಂದಾದಾಗ ನಾರದನಿಗೆ ಗೊತ್ತಾಯಿತು, ಯಾವ ಉದ್ದೇಶದಿಂದ ನಾನು ಹೇಳಿದ್ದೇನೆಯೋ ಆ ಉದ್ದೇಶ ಈಡೇರುವ ಕಾಲ ಸನ್ನಿಹಿತ ಆಯಿತು. ಆದಷ್ಟು ಬೇಗ ಯಾರಿಗೆ ಈ ವಿಷಯವನ್ನು ತಿಳಿಸಬೇಕು ಅಲ್ಲಿಗೆ ಸುವಾರ್ತೆಯನ್ನು ತಲುಪಿಸಿಬಿಡುವೆ. ಅದಕ್ಕಾಗಿ ನಾರಾಯಣ ಜಯ 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 ನಾರಾಯಣ ಜಯ. ದುಗೆಯ ಮೋಹದರಿಗನು ಹಳನು ಇಂದ್ರಾಣಿಯ ಬಯಕೆಯೊಳಿಗನು ಸುರಗದ್ದುಗೆಯ ಮೋದಿಸುತ್ತಲಿಗನು. ನಾರಾಯಣ ಜಯ ನಾರಾಯಣ ಜಯ ನಾರಾಯಣ ಜಯ ನಾರಾಯಣ ಜಯ ನಾರಾಯಣ 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 ಅಂತ ಶಂಖಚಕ್ರ ಗದಾ ಪದ್ಮಧಾರಿಯಾದಂತಹ ಶ್ರೀಮನ್ನಾರಾಯಣನ ನಾಮೋಚ್ಚಾರವನ್ನು ಮಾಡುತ್ತಾ ನಾರದರು ನೇರವಾಗಿ ಬಂದು ದೇವಲೋಕಕ್ಕೆ ಬಂದು ದೇವೇಂದ್ರನಲ್ಲಿ ಹೇಳಿದಂತೆ, ದೇವೇಂದ್ರ, ಪರಿಸ್ಥಿತಿ ಎಷ್ಟು ಹಾಳಾಗಿದೆ ಅಂತ ನೋಡು. ತಾರಕಾಸುರನನ್ನು ಶಿವಕುಮಾರನು ವಧಿಸಿದ ಮೇಲೆ ಇನ್ನು ಯಾವ ಕಷ್ಟವೂ ಇಲ್ಲ ಅಂತ ಭಾವಿಸಿ ಭ್ರಮಿಸಿ ಬದುಕಬೇಡ. ಒಂದು ಪಟ್ಟಣವನ್ನು ಸಮುದ್ರ ಮಧ್ಯದಲ್ಲಿ ಸೃಷ್ಟಿಸಿದಂತಹ ಶೂರಪದ್ಮ ಎಂಬಾತ ಈಗ ಬಹಳ ಬಲಿಷ್ಠವಾಗಿ ಬೆಳೆದಿದ್ದಾನೆ. ತನ್ನದೇ ಆದಂತಹ ವಿಷ ವರ್ತುಲದಿಂದ ಸುತ್ತುವರಿಯಲ್ಪಟ್ಟಿದ್ದಾನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವಲೋಕಕ್ಕೆ ದಾಳಿಯನ್ನು ಮಾಡಿ ಕಾಮಾತುರತೆಯಿಂದ ನಿನ್ನ ಮಡದಿಯಾದಂತಹ ಶಚೀದೇವಿಯನ್ನು ಅಪಹರಿಸುವುದಕ್ಕಿದ್ದಾನೆ ಅಂತ ನಾರದರು ಹೇಳಿದರಂತೆ. ಇದನ್ನು ಕೇಳಿದ್ದೇ ತಕ್ಷಣ ಗಡಗಡನೆ ನಡುಗಲಾರಂಭಿಸಿದಂತಹ ದೇವೇಂದ್ರ, ನಾರದರೆ ನೀವು ಬಂದು ಹೇಳಿದ್ದು ಒಳ್ಳೆದಾಯಿತು, ಈಗ ಏನು ಮಾಡುವುದು, ಕಷ್ಟವಂತಲ್ಲ, ಯಾವ ದೇವರಲ್ಲಿ ಹೋಗಿ ಬೇಡಲಿ ಅಂತ ಕೇಳಿದರಂತೆ. ಆಗ ಇದ್ದಕ್ಕಿದ್ದಂತೆ ಓಡಿ ಬಂದಂತಹ ಗುರು ಬೃಹಸ್ಪತಿ ಒಂದು ಉಪಾಯವನ್ನು ಸೂಚಿಸಿದರಂತೆ. ಏನದು ಅಂತಂದ್ರೆ, ಭವರೋಗ ನಿವಾರಕನು ವೈದ್ಯನು ಯಾರು? ಪರಮಶಿವನು. ಆತನನ್ನು ಒಲಿಸಿಕೊಳ್ಳಬೇಕು. ಕಠಿಣವಾದಂತಹ ತಪಸ್ಸನ್ನಂತೂ ಶಿವದೇವರ ಅನುಗ್ರಹವನ್ನು ಪಡೆಯಬೇಕು. ಹಾಗಾಗಿ ಇನ್ನು ತಡ ಮಾಡುವುದಲ್ಲ, ಶ್ರೀಕಾಶ್ರವಣ ಎಂಬಂತಹ ಪ್ರದೇಶಕ್ಕೆ ತೆರಳಿ ಆ ಸದಾಶಿವನನ್ನು ಒಲಿಸಬೇಕು ಅಂತ ಹೇಳಿದನಂತೆ. ರಕ್ಕಸನ ದಾಳಿ ಯಾವುದೇ ಕ್ಷಣದಲ್ಲಿ ಆಗಬಹುದು ಎಂಬ ಗಂಭೀರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂತಹ ದೇವೇಂದ್ರನು, ದೇವಲೋಕ ನನಗೆ ಸುರಕ್ಷಿತವಲ್ಲ, ಸುಮನಸರು ಏನೇ ಹೇಳಲಿ, ಆದರೆ ಇದು ಯುದ್ಧವನ್ನು ಮಾಡುವುದಕ್ಕೆ ಕಾಲ ಇಲ್ಲ. ಯಾಕಲ್ಲ, ತಾರಕಾಸುರನ ವಧೆಗೆ ನಾವು ಎಷ್ಟು ವರ್ಷಗಳ ಕಾಲ ಕಾಯಬೇಕಾಯಿತು. ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗದ ಹೊರತು ಈ ಕಂಟಕ ನಿವಾರಣೆಯಾಗುವುದಕ್ಕಿಲ್ಲ. ಹಾಗಾಗಿ ಮುನಿನಾರದನ ವೃತ್ತಾಂತವ ಕೇಳ್ದು, ಮುನಿನಾರದನ ವೃತ್ತಾಂತವನು ಕೇಳ್ದು, ಗುರು ಬೃಹಸ್ಪತಿಯ ವಚನವನಾಲಿಸಿ, ಗುರು ಬೃಹಸ್ಪತಿಯ ವಚನವನು ಆಲಿಸಿ ತೆರಳಿದನು ಶ್ರೀಕಾಶ್ರವಣಕ್ಕೆ. ಸುರಪಾಲನು ತೆರಳಿದನು ಶ್ರೀಕಾಶ್ರವಣಕ್ಕೆ ಹೋಗಿ ಸದಾಶಿವ ದೇವರನ್ನು ಒಲಿಸುವುದೇ ಸರಿಯಾದ ಮಾರ್ಗ ಅಂತ ಭಾವಿಸಿದಂತಹ ದೇವೇಂದ್ರನು ಕಣ್ಣೀರನ್ನು ಸುರಿಸುತ್ತಾ ತನ್ನ ವಾಮಭಾಗದಲ್ಲಿದ್ದಂತಹ ಮಡಲಿ ಶಚಿಯನ್ನು
ಕರೆದು ಆಕೆಗೂ ವಿಷಯವನ್ನು ತಿಳಿಸಿ ನಮ್ಮನ್ನು ಕಾಪಾಡುವುದಿದ್ದರೆ ಅದು ಸದಾಶಿವಕುಮಾರನಾದಂತಹ ಷಣ್ಮುಖನಿಂದ ಮಾತ್ರ ಸಾಧ್ಯ. ಆದರೆ ಷಣ್ಮುಖ ಮೂರು ಲೋಕದ ನಾಯಕ ಬಂದು ಕಾಪಾಡು ಅಂತ ಹೇಳಿ ಕೂಡಿದರೆ ಬರುವವನೇ ಷಣ್ಮುಖನ ಅಲ್ಲ. ಆತನ ಕೃಪೆಗೆ ಪಾತ್ರವಾಗಬೇಕಾದರೆ ಆತನನ್ನು ಸೃಷ್ಟಿಸಿದಂತಹ ಸಕಲ ಜೀವರಾಶಿಯನ್ನು ಸೃಷ್ಟಿಸಿದಂತಹ ಮಹಾದೇವನನ್ನು ಸದಾಶಿವನನ್ನು ಒಲಿಸಿಕೊಳ್ಳಬೇಕು. ಹಾಗಾಗಿ ಆದಷ್ಟು ಬೇಗ ಶ್ರೀಕಾಶ್ರವಣಕ್ಕೆ ತೆರಳುತ್ತೇನೆ. ನಾರಾಯಣ 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 ಕಾಪಾಡು ತಂದೆ ಅಂತ ಶ್ರೀಕಾಶ್ರವಣಕ್ಕೆ ತೆರಳಿದನು ಶಚಿಯೊಂದಿಗೆ. ಈತ ನಾಕಲೋಕವನ್ನು ಸೂರೆಗೊಂಡರು ನಾಕಲೋಕವನ್ನು ಸೂರೆಗೊಂಡರು ಶಚಿಪತಿಯನು ಕಾಣದೆ ಅಸುರೇಶನು ಶಚಿಪತಿಯನು ಕಾಣದೆ ಅಸುರೇಶನು ನಾಕಲೋಕವನು ಅಜಮುಖಿಯು ತಾನು ಹುಡುಕುವೆನೆನುತ್ತಲೀ ಹೊರಟಳು ಕುಲಗೇರಿಯು. ಶೂರಪದ್ಮನು ಮುನಿ ನಾರದರ ವಚನವನ್ನು ಆಲಿಸಿ ದೇವಲೋಕಕ್ಕೆ ನೇರವಾಗಿ ಸೇನಾ ಸಮೇತನಾಗಿ ಮುತ್ತಿಗೆಯನ್ನು ಹಾಕಿ ಎಲ್ಲ ಕಡೆಯೂ ಹುಡುಕಾಡಿದರು. ದೇವೇಂದ್ರನು ಆತನ ಮಡದಿಯಾದಂತಹ ಶಚಿಯು ಕಾಣಸಿಗುವುದಿಲ್ಲ. ಏನು ಮಾಡುವುದು ಅಂತ ಚಿಂತಾಕ್ರಾತನಾದಂತಹ ಅಸುರೇಶನನ್ನು ಕಂಡು ಆತನ ಸಹೋದರಿಯಾದಂತಹ ಅಜಮುಖಿ ಮುಂದೆ ಬಂದು ಹೇಳಿದರಂತೆ, ಅಣ್ಣ, ಈ ಸುರಲೋಕದಲ್ಲಿರುವವರೆಲ್ಲರೂ ಹೀಗೆ ನೀಚರು, ಪರಮಭ್ರಷ್ಟರು. ನಾವು ದಾಳಿಯನ್ನಿಡುತ್ತಾ ಇದ್ದೇವೆ ಎಂಬ ವರ್ತಮಾನವನ್ನು ಯಾರಿಂದಲೋ ತಿಳಿದು ಹೇಡಿಯಾದಂತಹ ದೇವೇಂದ್ರನು ಎಲ್ಲೋ ಅವಿತು ಕುಳಿತಿರಬೇಕು. ಖಂಡಿತವಾಗಿಯೂ ಸುರಲೋಕವನ್ನೆಲ್ಲ ಹುಡುಕಾಡಿ ಪ್ರಯೋಜನವಿಲ್ಲ ಎಂಬಂತಹ ತೀರ್ಮಾನಕ್ಕೆ ಬಂದ ನಾವು ಇನ್ನೇನು ಮಾಡುವುದು ಎಂಬ ಚಿಂತೆಯನ್ನು ಬಿಡು. ನಾನಿದ್ದೇನೆ ಅಜಮುಖಿ, ನನ್ನ ಅನುಜನಾದಂತಹ ಸಿಂಹಾಸ್ಯನೂ ಇದ್ದಾನೆ. ಹಾಗಾಗಿ ಶೂರಪದ್ಮನು ಆತನ ಇಬ್ಬರು ಸಹೋದರರು ಆದಂತಹ ಅಜಮುಖಿಯು ಸಿಂಹಾಸನವನ್ನು ಜೊತೆಗೂಡಿ ಎಲ್ಲಾ ಕಡೆ ಹುಡುಕಿದರು. ಈತನ ಸುಳಿವೇ ಇಲ್ಲ. ಎಲ್ಲಿ ಹೋದ ದೇವೇಂದ್ರ? ಅಜಮುಖಿಯು ಸಿಂಹಾಸನವು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆಯಾದಂತಹ ದಾರಿಯಲ್ಲಿ ಹುಡುಕುತ್ತಾ ಹೊರಟಾಗ ನಾರಾಯಣ 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 ಅಂತ ನಾರಾಯಣನ ನಾಮಸ್ಮರಣೆಯನ್ನು ಮಾಡುತ್ತಾ ದೇವೇಂದ್ರನು ತನ್ನ ಪತ್ನಿ ಶಚಿಯೊಂದಿಗೆ ಕಣ್ಣೀರನ್ನು ಹೊರಹಾಕುತ್ತಾ ನೇರವಾಗಿ ಕೈಲಾಸ ಪರ್ವತನವನ್ನು ಶಿವದೇವರನ್ನು ಕಂಡು ಶಂಕರ, ಗಿರಿಜಾವರ, ಸದಾಶಿವ, ಮಹಾದೇವ ನಮ್ಮನ್ನು ರಕ್ಷಿಸುವುದಕ್ಕೆ ಯಾರಿಂದಲಾದರೂ ಸಾಧ್ಯವಿದ್ದರೆ ಮೂರು ಲೋಕಗಳನ್ನು ಸೃಷ್ಟಿಸಿದಂತಹ ನಿನ್ನಿಂದ ಮಾತ್ರ ಸಾಧ್ಯ. ನಿನ್ನ ಮಕ್ಕಳಾದಂತಹ ನಿನ್ನಿಂದಲೇ ಕರ್ಮವನ್ನು ಸೂಚಿಸಲ್ಪಟ್ಟು ಯಾವುದೇ ದೋಷವೂ ಬಾರದಂತೆ ಮೂರು ಲೋಕಗಳನ್ನು ಕಾಯ್ತಾ ಇರುವಂತಹ ನನಗೇ ಈ ರೀತಿಯ ಸಂಕಟ ಬಂದೊದಗಿದೆ ಅಂತಾದರೆ ಇನ್ನು ಲೋಕಮುಖದಲ್ಲಿ ಬದುಕುತ್ತಾ ಇರುವಂತಹ ಪಾಮರರ ಸ್ಥಿತಿಯನ್ನು ದೇವರೇ. ಹಾಗಾಗಿ ನೀನೇ ಕಾಪಾಡಬೇಕು ಶಂಕರ, ಗಿರಿಜಾ ಅವರನ್ನು ಕಾಪಾಡು ತಂದೆ, ಕಾಪಾಡು. ಸದಾಶಿವದೇವರು ಒಂದಿನಿತಿಯೂ ಯೋಚನೆಯನ್ನು ಮಾಡದೆ, ಸುರಪಾಲ ಏನಾಗಬೇಕು, ಏನು ನಿನ್ನ ಅಭೀಷ್ಟೆ? ಈಗ ನಿನ್ನನ್ನು ಭಯಭೀತಗೊಳಿಸಿದಂತಹ ತಾರಕನನ್ನು ಕೊಂದಾಯಿತು, ಮತ್ತೆ ಸ್ವರ್ಗದ್ದಿಗೆಯೂ ನಿನಗೆ ಪ್ರಾಪ್ತವಾಯಿತು ಅಂತ ಆದಮೇಲೆ ಈಗ ಯಾಕೆ ಕಣ್ಣೀರನ್ನಿಕ್ಕುತ್ತಾ ಬಂದಿದ್ದಿ ಅಂತ ಕೇಳುವಾಗ ತಾರಕನ ಸಹೋದರನಾದಂತಹ ಶೂರಪದ್ಮಾಸುರನ ಬಾಧೆಯನ್ನು ಶಿವದೇವರಿಗೆ ಎಳೆ ಎಳೆಯಾಗಿ ಬಿಡಿಸಿಟ್ಟಂತೆ. ಏನು ಮಾಡಬೇಕು ನಾನು ಅಂತ ಶಿವದೇವರು ಹೇಳುವಾಗ, ಸ್ವಾಮಿ ಪರಾಕಿ
ನಿನ್ನದೇ ಕುಮಾರನಾದಂತಹ ಷಣ್ಮುಖನು ನಮ್ಮ ಜೊತೆ ಕಳುಹಿಸಿದೆ. ಈ ಸಂಕಟವು ನಿವಾರಣೆಯಾಗಬಲ್ಲದು. ಶೂರಪದ್ಮ ಮತ್ತು ತಾರಕನಿಗೆ ಶಿವಪುತ್ರನಿಂದಲೇ ಮರಣ ಎಂಬ ವರಬಲ ಇದೆ. ಹಿಂದೆ ತಾರಕಾಸುರನು ಶೂರಪದ್ಮನು ಜೊತೆಯಾಗಿ ಸೇರಿ ತಪಸ್ಸಿನಲ್ಲಿ ಬ್ರಹ್ಮದೇವನನ್ನು ಒಲಿಸಿಕೊಂಡು ನಮಗೆ ಸಾಲೇ ಬಾರದಂತಹ ವರವನ್ನು ಕರುಣಿಸುವುದೇ ಅಂತ ಕೇಳಿದರಂತೆ. ಜಾತಸ್ಯ ಮರಣಂ ಧ್ರುವ ಎಂಬುದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಹುಟ್ಟಿದವನು ಸಾಯಲೇಬೇಕು. ಈ ವರವನ್ನು ಕರುಣಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಆಗುವಾಗ ಅತಿ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿದಂತಹ ಈ ಕಳನು ಹಾಗಾದರೆ ಶಿವನ ಮಗನಿಂದಲೇ ಮರಣ ಬರಲಿ ಎಂಬಂತಹ ವರವನ್ನು ಕೇಳಿ. ಯಾಕೆ ಹಾಗೆ ಅಂತಂದ್ರೆ, ಸತೀದೇವಿಯನ್ನು ಕಳೆದುಕೊಂಡಂತಹ ಶಿವ ಹಿಮಗಿರಿಯನ್ನೇರಿ ತಪಸ್ಸನ್ನಾಚರಿಸುತ್ತಾ ಕಾಲವನ್ನು ಕಳೆಯುತ್ತಾನೆ. ಪತ್ನಿ ವಿರಹದಲ್ಲಿದ್ದಂತಹ ಸದಾಶಿವದೇವರು ಮತ್ತೆ ಮಕ್ಕಳನ್ನು ಹೊಂದುವುದು ಹೇಗೆ? ಸದಾಶಿವದೇವರಿಗೆ ಪತ್ನಿಯೇ ಇಲ್ಲ, ಹಾಗಾಗಿ ಮಕ್ಕಳಾದರೂ ಹುಟ್ಟುವುದು ಹೇಗೆ? ಹಾಗಾಗಿ ಶಿವನಿಗೆ ಮಕ್ಕಳಿಲ್ಲ ಎಂಬುದನ್ನು ಅರಿತಂತಹ ರಾಕ್ಷಸ ಶಿವನ ಮಗುವಿನಿಂದಲೇ ನನಗೆ ಮರಣ ಬರಲಿ ಅಂತ ಕೇಳಿದ. ಕಾಲಾಂತರದಲ್ಲಿ ಎಲ್ಲಾ ದೇವತೆಗಳ ಪ್ರಾರ್ಥನಾ ರೂಪದಲ್ಲಿ ಒಬ್ಬ ಮಗ ಹುಟ್ಟಿ ಬಂದಿದ್ದಾನೆ. ಆತನನ್ನೇ ಲೋಕಮುಖ, ಸುಬ್ರಹ್ಮಣ್ಯ, ಶಿವಕುಮಾರ ಎಂಬ ಹೆಸರಿನಿಂದ ಕೊಂಡಾಡಿದರು. ಷಣ್ಮುಖ. ನೋಡುವುದಕ್ಕೆ 6 ಮುಖಗಳನ್ನು ಹೊಂದಿರುವಂತಹ ದೇವತೆಗೆ ಇರುವುದು ಒಂದೇ ತಲೆ. 6 ಮುಖ ಯಾಕೆ ಬಂತು ಎಂಬ ಕಥೆಯನ್ನು ನಾವೆಲ್ಲರೂ ಬಲ್ಲೆವು. 6 ಮಂದಿ ಕೃತಿಕೆಯರ ವರಪ್ರಸಾದ ರೂಪದಲ್ಲಿ ಅವರ ಉದರದಲ್ಲಿ ಜನಿಸಿದ್ದರಿಂದ ಅದನ್ನು ಸಂಕೇತಿಸುವುದಕ್ಕಾಗಿ 6 ಮುಖಗಳನ್ನು ಹೊಂದಿರುವವನು ಷಣ್ಮುಖ. ಈ ಕಥೆಯನ್ನು ಎಲ್ಲರೂ ಬಲ್ಲವರಾದ್ದರಿಂದ ಆ ಕಥೆಗೆ ನಾವು ಪ್ರವೇಶ ಮಾಡುವುದು ಬೇಡ. ತಾರಕಾಸುರನ ವಧೆಯಂತೂ ಆಯಿತು. ಹಾಗಾಗಿ ಇನ್ನು ಆತನ ಅನುಜನಾದಂತಹ ಶೂರಪದ್ಮನು ದೇವಲೋಕಕ್ಕೆ ದಾಳಿಯನ್ನಿಟ್ಟು ಶಚೀದೇವಿಯನ್ನು ಅಪಹರಿಸುವುದಕ್ಕೆ ಬಂದಿದ್ದಾನೆ. ಇನ್ನೊಬ್ಬರ ಪತ್ನಿಯನ್ನು ಮೋಹಿಸುವುದು ತಪ್ಪಲ್ಲವೇ ದೇವ? ಹಾಗಾಗಿ ಈ ಶಕ್ತಿಯನ್ನು ನಿಗ್ರಹಿಸುವುದಕ್ಕಾಗಿ ಪರಮ ಲೋಕತತ್ವವನ್ನೆನಿಸಿಕೊಂಡಂತಹ ಆ ಷಣ್ಮುಖನನ್ನು ಕಳುಹಿಸಬೇಕು ತಂದೆ ಲೋಕನಾಥ, ಪೊರೆಯಬೇಕು ತಂದೆ, ಪೊರೆಯಬೇಕು ಅಂತ ಕೇಳಿಕೊಳ್ಳುತ್ತಾನೆ. ಆಗ ಸದಾಶಿವದೇವರು ಮುಗುಳ್ನಕ್ಕು ತನ್ನ ಪ್ರೀತಿ ಪಾತ್ರನಾದಂತಹ ಮಗನನ್ನು ಕರೆಯುತ್ತಾನೆ. ಬಂದನಾಗ ಶಿವಕುಮಾರಕನು, ಬಂದನಾಗ ಶಿವಕುಮಾರಕನು, ಷಡಾನನನು ಬಂದನಾಗ ಶಿವಕುಮಾರಕನು, ಬಂದನಾಗ ಶಿವಕುಮಾರಕನು. ವಂದನಾದ ಶಿವಕುಮಾರ
ಮನೆಗಳಿಗೆ ಒಡಮಡುತ್ತ, ಪಿತನೇ, ಲೋಕದ ಹಿತವನ್ನು ಕಾಯುವ ಸದಾಶಿವನೇ, ಮಗನಾದಂತಹ ನನ್ನನ್ನು ಕರೆದಿರಲ್ಲ, ಕಾರಣ ಏನು ಅಂತ ಕೇಳಬಹುದೇ ಅಂತ ನೋಡುವಾಗ ತಂದೆಯ ಸಮೀಪದಲ್ಲೇ ಇರುವರು ಕರಗಳನ್ನು ಮುಗಿಯಲು ಕಣ್ಣೀರನ್ನು ಗೆರೆಯುತ್ತಾ ಇದ್ದಾರೆ. ಯಾರಿವರು ಅಂತ ನೋಡುವಾಗ ಸುರಪಾಲ ಮತ್ತು ಆತನ ಮಡದಿಯಾದಂತಹ ಶಚಿ. ಏನಾಯಿತು ನಿಮಗೆ ತಂದೆ? ಯಾಕೆ ಕರೆಯಿರಿ? ಯಾಕೆ ಬರ ಹೇಳಿದಿರಿ ನನ್ನನ್ನು? ಶಿವಕುಮಾರ್ ತನ್ನ ಈ ಪ್ರಶ್ನೆಯನ್ನು ಕೇಳಿದಂತಹ ಸದಾಶಿವದೇವರು ಮುಗುಳ್ನಗುತ್ತಾರೆ. ದುಷ್ಟನಾದಂತಹ ತಾರಕನನ್ನು ಕೊಲ್ಲುವುದರ ಮೂಲಕ ಪರರ ಹಿತವನ್ನು ಕಾಯುವವನು ಷಡಾನನು ಎಂಬ ನೆಗಳತೆಗೆ ಪಾತ್ರನಾದಂತಹ ನೀನು ಇನ್ನೊಂದು ಮಹತ್ತರವಾದಂತಹ ಕಾರ್ಯವನ್ನು ಎಸಗಬೇಕಾಗಿದೆ ಮಗು. ಹಾಗಾಗಿ ನಿನ್ನನ್ನೇ ಅಪೇಕ್ಷಿಸಿ ಸುರಲೋಕದಿಂದ ಓಡಿಕೊಂಡು ದೇವೇಂದ್ರನು ಶಚಿಯು ಬಂದಿದ್ದಾರೆ. ಹಾಗಾಗಿ ಈಗಿಂದೀಗಲೇ ಸೇನಾ ಸಹಿತನಾಗಿರುವಂತಹ ನೀನು ವೀರಮಹೇಂದ್ರ ಪಟ್ಟಣಕ್ಕೆ ತೆರಳಿ ಅಲ್ಲಿರುವಂತಹ ದುಷ್ಟಶಕ್ತಿಗಳನ್ನೆಲ್ಲ ನಿಗ್ರಹಿಸಿ ಲೋಕಕ್ಕೆ ಹಿತವಾದಂತಹ ಕಾಯಕವನ್ನು ಮಾಡಬೇಕು ಮಗು ಅಂತ ಹೇಳಿದನಂತೆ. ತಂದೆ, ನನ್ನ ಜನನವಾದದ್ದೇ ದುಷ್ಟರ ನಿಗ್ರಹಕ್ಕಾಗಿ ಅಂತ ಅಂದ ಮೇಲೆ ಪಿತನ ಮಾತು ಶಿರೋಧಾರ್ಯ ಎಂಬುದನ್ನು ಮನಗಂಡು ಈಗಿಂದೀಗಲೇ ಹೊರಡುತ್ತೇನೆ ಅಂತ ಶಿವಕುಮಾರನು ಹೊರಡಲನುವಾದಾಗ ತಡೆ ಹಿಡಿದಂತಹ ಸದಾಶಿವದೇವರು, ಹೀಗೆ ಹೋಗುವುದಲ್ಲ, ಶುರಸೇನೆ ಎಂಬವಳನ್ನು ನಿನಗೆ ಕೊಟ್ಟು ಮದುವೆಯನ್ನು ಮಾಡುತ್ತೇನೆ. ಸೇನಾ ಸಹಿತರಾಗಿ ನೀನು ರಾಕ್ಷಸನನ್ನು ಎದುರಿಸುವಾಗ ಸೇನಾಧಿಪತ್ಯವನ್ನು ನಿನಗೆ ವಹಿಸುತ್ತೇನೆ ಅಂತ ಸದಾಶಿವದೇವರು ಹೇಳಿದರಂತೆ. ಶುರಸೇನೆ ಎಂಬಂತಹ ಕನ್ಯೆಯನ್ನು ವರಿಸಿದ್ದರಿಂದ ಸುಬ್ರಹ್ಮಣ್ಯ ದೇವರಿಗೆ ಶುರಸೇನಾ ವಲ್ಲಭ ಎಂಬಂತಹ ಕೀರ್ತಿಯು ಎಂಬ ನಾಮವು ಅಂಟಿಕೊಂಡಿತು. ಹಾಗೆ ಷಡಾನನು ದೇವೇಂದ್ರನನ್ನು ಸಂತೈಸಿ ಯಾವ ಕಾರಣಕ್ಕೂ ಭಯಗೊಳ್ಳಬೇಕಾದಂತಹ ಅಗತ್ಯ ಇಲ್ಲ, ನಾನಿದ್ದೇನೆ. ದುಷ್ಟನಾದಂತಹ ತಾರಕನನ್ನು ನಿಗ್ರಹಿಸಿದ್ದೇನೆ, ಇನ್ನು ಆತನ ಸಹೋದರಿಯನ್ನು ನಿಗ್ರಹಿಸುವುದು ಅಷ್ಟು ಸುಲಭದ ಕಾಯಕವನ್ನಲ್ಲ. ಹಾಗಾಗಿ ಚಿಂತಿಸದಿರು, ಮೂರ ಲೋಕದ ಹಿತವನ್ನು ಕಾಯಬೇಕಾದಂತಹ ನಿನಗೆ ಮತ್ತೆ ಸುರಗದ್ದುಗೆಯನ್ನು ಕೊಡುವಂತೆ ಮಾಡುತ್ತೇನೆ. ಹಾಗಾಗಿ ಇನ್ನು ಯಾರ ಭಯವೂ ಬೇಡ ನಿನಗೆ ಅಂತ ಹೇಳುವಾಗ ಇದ್ದಕ್ಕಿದ್ದಂತೆ ಶತ್ರುಪಾಳಯದಿಂದ ರಣೋತ್ಸವದಲ್ಲಿ ಬಂದಂತಹ ಒಬ್ಬ ವೀರ ಷಡಾನನನ್ನು ಎದುರುಗೊಂಡಂತೆ ಯಾರನ್ನು ಕೋಪದಿಂದ ಶತ್ರು ಸೇನೆಯನ್ನು ನಾಶ ಮಾಡಿಬಿಡುತ್ತೇನೆ ಎಂಬಂತಹ ಉದ್ವೇಗದಿಂದ ಮುನ್ನುಗ್ಗುತ್ತಾ ಬರುತ್ತಿರುವಂತಹ ಆತನ ಹೆಸರು ಭಾನುಕೋಪ. ಎಷ್ಟು ಕೋಪ ಇವನಿಗೆ! ಇವನ ತಂದೆಯಾದಂತಹ ಶೂರಪದ್ಮನಲ್ಲಿ ಯಾವೆಲ್ಲ ಕೋಪಗಳು, ಯಾವೆಲ್ಲ ರಜೋಗುಣವು ತಾಮಸ ಗುಣವೂ ಇದೆ, ಅದೆಲ್ಲವೂ ಆತನ ಮಗನಾದಂತಹ ಭಾನುಗೋಪನಲ್ಲಿ ಅಡಕವಾಗಿದೆ ಎಂಬುದನ್ನು ನೋಡುವಾಗಲೇ ಯಾರಾದರೂ ತಿಳಿಯಬಹುದು. ನೇರವಾಗಿ ಸುಬ್ರಹ್ಮಣ್ಯ ದೇವರನ್ನು ಎದುರಿಸಿ ಭಾನುಕೋಪನವರು ನವೋತ್ಸಾಹದಿಂದ ಕಲಹವನ್ನು ಮಾಡಿದರು. ದೇವರ ಮುಂದೆ ಯಾರ ಆಟ ನಡೆಯುವುದಕ್ಕಿದೆ? ಧೀರೋದಾತ್ತನಾದಂತಹ ಷಡಾನನು ಸಮರಾಂಗಣದಲ್ಲಿ ಭಾನುಗೋಪನನ್ನು ಮಡಿಸಿ ಇನ್ನು ಶೂರಪದ್ಮನಲ್ಲಿದ್ದಾನೆ ಎಂಬುದನ್ನು ಹುಡುಕುತ್ತಾ ಸಾಗಿದಾಗ ನೇರವಾಗಿ ಅಜಮುಖಿಯು ಎದುರಾಗಲಿಲ್ಲ. ಬಾಲಕನನ್ನು ಹಿಡಿದು ನುಂಗುತ್ತೇನೆ ಎಂಬಂತಹ ರಣೋತ್ಸಾಹದಲ್ಲಿ ಬರುತ್ತಿರುವಂತಹ ಅಜಮುಖಿಯು ಕೂಡ ಸೋಲಿನಿಂದ ಪರಾಭವವನ್ನೇ ಹೊಂದಬೇಕಾಯಿತು. ರಣದ ವೃತ್ತಾಂತವನ್ನು ಕೇಳುತ್ತಲೀ ಆರ್ಭಟಿಸುತ್ತಲೀ ಶೂರಪದ್ಮನು ಹತನಾದನೇ ಭಾನುಕೋಪನು. ಎಷ್ಟು ಪ್ರೀತಿಯಿಂದ ಸಾಕಿ ಸಲಹಿದ್ದೇನೆ, ನನ್ನ ಯೌವನದ ರೂಪ ಇವನು ಅಂತ ಪರಿಭಾವಿಸಿ ಬೆಳೆಸಿ ವೀರರಲ್ಲಿಯೂ ಶೂರರಲ್ಲಿಯೂ ಪರಾಕ್ರಮಿಗಳಿಗೂ ಸವಾಲನ್ನೇ ಸೇರುವುದಂತಹ ನನ್ನ ಮಗ ಭಾನುಕೋಪ ಯುದ್ಧದಲ್ಲಿ ಹತನಾದನೆ.
ಏನಿದು ರಣವೃತ್ತಾಂತ? ನನ್ನ ಪುತ್ರ ಮಡಿದನು. ಏನದು? ಮಡಿದನೆ ಸಿಂಹಾಸ್ಯನು, ಸಿಂಹಾಸ್ಯನು ಮಡಿದನೆ. ಏನಿದು? ನನ್ನ 2 ಕಣ್ಣುಗಳಂತಿದ್ದಂತಹ ಭಕ್ತರಪ್ಪನನ್ನು ನಾನು ಕಳೆದುಕೊಂಡನೆ. ಅದಕ್ಕೆ ಕಾರಣನಾದವನೇ ಷಡಾನನನೇ. ಷಡಾನನಾದರೇನು? ಆತನ ತಂದೆಯಾದಂತಹ ಸದಾಶಿವ ದೇವರೇ ಆದರೇನು? ಇದ್ದಳಲ್ಲ ನನ್ನ ತಂಗಿ ಅಜಮುಖಿ. ಏನು? ಅಜಮುಖಿಯು ಹೊತ್ತಳಾದಳು. ಏನಿದು ರಣವೃತ್ತಾಂತ? ಮೇಘಗಳು ಪರಸ್ಪರ ಘರ್ಷಿಸುವಂತೆ ಆರ್ಭಟಿಸಿದಂತಹ ಆ ಶೂರ ಪದ್ಮನು ನಾನೇ ಸ್ವಯಂ ಹೋಗಬೇಕಾದಂತಹ ಕಾಲ ಬಂದಿದೆ, ನಾನು ಹೋಗಬೇಕಾದಂತಹ ಕಾಲ ಬಂದಿದೆ ಎಂಬುದನ್ನು ಅರಿತುಕೊಂಡಂತಹ ಶೂರ ಪದ್ಮನು ರಣದ ವೃತ್ತಾಂತವನ್ನು ಸಹಿಸಲಾರದೆ, ಎಲ್ಲಿದೆ ನನ್ನ ಆಯುಧ, ನೇರವಾಗಿ ಹೊರಡ್ತೇನೆ ಅಂತ ಹೊರಡುವಾಗ ಬಿಡೆನು ಬಿಡೆನು ಆ ಷಣ್ಮುಖನನು. ಷಣ್ಮುಖನಾಗಲಿ ಷಡಾನನಾಗಲಿ ಯಾರೇ ಆಗಲಿ ಆರುಮುಖ ಹೊಂದಿದವನನ್ನು ನಿಗ್ರಹಿಸುವುದಕ್ಕೆ ಈ ಒಂದು ಮುಖ ಇದ್ದವನಿಂದ ಸಾಧ್ಯ ಇದೆ. ಎಂತೆಂತಹವರನ್ನು ಮಣಿಸಿದ್ದೇನೆ. ಶೂರರು, ಧೀರರು, ಪರಾಕ್ರಮಿಗಳು ನನಗೆ ಯಾವ ಲೆಕ್ಕ ಅಂತ ಇದೋ ನನ್ನ ಆಯುಧವನ್ನು ಹಿಡಿದು ನೇರವಾಗಿ ದಾಳಿಯನ್ನು ಮಾಡುತ್ತೇನೆ ಷಣ್ಮುಖನಲ್ಲಿಗೆ ಅಂತ ಹೇಳುವಾಗ ಏತಕ್ಕೆ ಮರುಳಾದೆ ತಾತ, ಏತಕ್ಕೆ ಮರುಳಾದೆ ತಾತ, ವಿಶ್ವನಾಥನೊಳ್ ಕಲಹವೇ ಲೋಕ ಪ್ರಚಾರ, ಏತಕ್ಕೆ ಮರುಳಾದೆ ತಾತ, ಯಾಕೆ ಮರುಳಾದಂತೆ ಕಂಡು ಬರ್ತೀನಿ ಅಂತ ಕೈ ಮುಗಿದು ಇನ್ನೋರ್ವ ಪುತ್ರನಾದಂತಹ ಹಿರಣ್ಯಕನು ನೇರವಾಗಿ ಬಂದು ತನ್ನ ತಂದೆಯನ್ನು ತಡೆದಂತೆ. ಯುದ್ಧೋತ್ಸಾಹ ಸರಿ, ಆದರೆ ಯಾರಲ್ಲಿ ಯುದ್ಧ? ಸಕಲ ಲೋಕಕ್ಕೆ ಏಕೈಕ ನಾಯಕನು, ಸಕಲ ಲೋಕಕ್ಕೆ ಏಕೈಕ ನಾಯಕನು, ಸರ್ವಾತ್ಮಕನು, ಸರ್ವರ ರಕ್ಷಿಸುವ ದೈವ ಅವನು. ಸಕಲ ಲೋಕಕ್ಕೆ ಏಕೈಕ ನಾಯಕನು, ಸರ್ವಾತ್ಮಕನು, ಸರ್ವರ ರಕ್ಷಿಸುವ ದೈವ ಅವನು. ಮುಕ್ತಿದಾಯಕನು, ಶಾಶ್ವತನು, ಮುಕ್ತಿದಾಯಕನು, ಶಾಶ್ವತನು. ನಿನ್ನ ಯುಕುತಿಗೆ ನಿಲುಕದ ಶಕ್ತಿ ಷಣ್ಮುಖನು, ಏತಕ್ಕೆ ಮರುಳಾದೆ ತಾತ. ತಂದೆ, ಮರಳು ಅಂತ ಹೇಳದೆ ವಿಧಿ ಇಲ್ಲ. ಯಾಕೆ? ನಾವು ಯಾರಲ್ಲಿ ಹೋರಾಟಕ್ಕೆ ನಿಂದಿರುವುದು ಎಂಬುದನ್ನು ಸ್ವಲ್ಪ ಆಲೋಚಿಸಿ ನೋಡಿ. ಸಕಲ ಲೋಕಕ್ಕೆ ಏಕೈಕ ನಾಯಕನವನೇ, ಸರ್ವಾತ್ಮಕನು, ಸರ್ವರ ರಕ್ಷಿಸುವ ದೈವನವನು, ಮುಕುತಿದಾಯಕನು, ಶಾಶ್ವತನು. ನಮ್ಮ ಯುಕುತಿಗೆ ಯಾವೆಲ್ಲ ವಸ್ತುವು ನಿಲ್ಲುತ್ತದೋ ಅದಕ್ಕೂ ಮಿಗಿಲಾದಂತಹ ಪರಾಶಕ್ತಿಯವನು. ನೀನೇ ಸ್ವಲ್ಪ ಯೋಚಿಸಿ ನೋಡು. ರಾಕ್ಷಸ ಕುಲವನ್ನು ಸಂಹರಿಸುವುದಕ್ಕಾಗಿಯೇ ಒಬ್ಬ ಹುಟ್ಟಿ ಬಂದಿದ್ದಾನೆ ಅಂತ ಆದರೆ, ನಮ್ಮ ಕುಟುಂಬದವನೇ ಆದಂತಹ ತಾರಕನೇನು ಕಡಿಮೆ ಬಲವನ್ನು ಹೊಂದಿದ್ದಾನೆ. ಕುಲೋನ್ನತಿಗಿಂತಲೂ ಬಲೋನ್ನತಿಯೇ ಹೆಚ್ಚಿನದು ಎಂಬುದನ್ನು ಪರಿಭಾವಿಸಿ ಬೆಳೆದವರಲ್ಲೇ ನಾವು. ನಮ್ಮೆಲ್ಲರ ಜೀವನವು ಶೂನ್ಯದಿಂದಲೇ ಆರಂಭಿಸಿದ್ದೇವೆ. ಕೇವಲ ಪರಾಕ್ರಮದಿಂದ ಎಲ್ಲವನ್ನೂ ವಾದಿಸಿಕೊಂಡಂತಹ ನಾವು ಭಗವದ್ಭಕ್ತಿ ಅನ್ನೊಂದನ್ನು ಬಿಟ್ಟು ಉಳಿದ ಎಲ್ಲವನ್ನೂ ಸಂಪಾದಿಸಿಕೊಂಡಿದ್ದೇವೆ. ತಂದೆಯವರೇ, ಸರಿಯಲ್ಲ, ಸರಿಯಲ್ಲ, ಸರಿಯಲ್ಲ. ಸಕಲ ಲೋಕಕ್ಕೆ ಏಕೈಕ ನಾಯಕನನ್ನು ಕೆಣಕಿದರೆ ನಾವು ಉಳಿಯುವುದುಂಟೆ. ತಂದೆಯವರೇ, ಯಾವ ಕಾರಣಕ್ಕೂ ನೀವು ಅನುಸರಿಸಿದಂತಹ ಮಾರ್ಗ ಇಲ್ಲಿಯವರೆಗೆ ಮಾತ್ರ ಸರಿ. ಇನ್ನು ಮುಂದಿನ ಹೆಜ್ಜೆ ಅಪಾಯವನ್ನು ತಂದಿಡುತ್ತದೆ. ಹಾಗಾಗಿ
ಸರ್ವತಾ ಸಲ್ಲದು, ಸರ್ವತಾ ತಲ್ಲದು. ಷಡಾನನೊಂದಿಗೆ ಹೋರಾಟ, ಸದಾಶಿವನ ಪುತ್ರನೊಂದಿಗೆ ಹೋರಾಟ, ಇದು ಯಾವ ಕಾರಣಕ್ಕೂ ಸಲ್ಲದು. ಒಂದು ವಸ್ತುವನ್ನು ಚಿಕ್ಕದಾದಂತಹ ಕಣ್ಣುಗಳಿಂದ ನಾವು ನೋಡುತ್ತೇವೆ ಅಂತಂದರೆ ಆ ವಸ್ತು ಚಿಕ್ಕದು ಅಂತ ಅರ್ಥ ಅಲ್ಲ, ನಾವು ನೋಡುವ ಕಣ್ಣು ಚಿಕ್ಕದು ಅಂತ ಅರ್ಥ ತಂದೆಯವರೇ. ಹಾಗಾಗಿ ಯಾಕೋ ನನ್ನ ಮನಸ್ಸು ಹೇಳ್ತಾ ಇದೆ, ಈ ಹೋರಾಟ ಸಲ್ಲದು. ಎಲ್ಲರೂ ಅಳೆದು ಹೋದರು, ಸಿಂಹಾಸ್ಯನೂ ಹೋದ, ಅಜಮುಖಿಯೂ ಹೋದನು, ಭಾನುಕೋಪನೂ ಹೋದ. ಇನ್ನು ಉಳಿದದ್ದು ನಾವು ಮಾತ್ರ. ಈ ಉಳಿದಂತಹ ಜೀವನವನ್ನು ಭಗವಂತನ ಕೃಪೆಗಾಗಿ, ಭಗವಂತನನ್ನು ಪೂಜಿಸುವುದಕ್ಕಾಗಿ, ಭಗವಂತನ ಪೂಜೆ ಮಾಡುವುದಕ್ಕಾಗಿ ನಾವು ವಿನಿಯೋಗಿಸಬೇಕಾಗಿದೆ. ಹಾಗಾಗಿ ನೇರವಾಗಿ ಸೃಷ್ಟಿಕರ್ತನಾದಂತಹ ಆ ಷಣ್ಮುಖನನ್ನು ಭಜಿಸಿ ಪಾದಕ್ಕೆ ರಗಿ ನಮಿಸಿ ಸಂಪೂರ್ಣ ಶರಣನಾಗುವುದು ಒಳ್ಳೆಯದು. ಹಾಗಾಗಿ ಸರ್ವತಾ ಸಲ್ಲದು ತಂದೆಯವರೇ, ಸರ್ವತಾ ಸಲ್ಲದು. ಇದನ್ನು ಕೇಳಿದಂತಹ ಶೂರನು, ವೀರನು, ಪರಾಕ್ರಮಿಯುವಾದಂತಹ ಶೂರ ಪದ್ಮನಿಗೆ ಶತ್ರುವಿಗೆ ಶರಣಾಗಿ ಬದುಕು ಅಂತ ತಂದೆಗೆ ಕಿವಿಮಾತನ್ನು ಹೇಳುವಂತಹ ಒಬ್ಬ ಪುತ್ರನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದನಲ್ಲ. ವಿಧಿ ಅನ್ನದೇ ಬೇರೆ ದಾರಿ ಇಲ್ಲ. ತಂದೆಗೆ ಮರಳಾಯಿತು ಅಂತ ಹೇಳುವಂತಹ ಮಕ್ಕಳು ಕೂಡ ಹುಟ್ಟಿಲ್ಲ, ಅದು ನನ್ನ ಉದರದಲ್ಲಿ. ವೀರತ್ವಕ್ಕೆ, ಶೂರತ್ವಕ್ಕೆ ಪರ್ಯಾಯ ಎಂಬಂತಹ ವ್ಯವಸ್ಥೆಯನ್ನು ಮಾಡಿದ ನನಗೆ ಶತ್ರುವಿನ ಮುಂದೆ ಶಿರವಾಗಿ ಉಳಿದ ಕಾಲವನ್ನು ಕಳೆ ಅಂತ ನನ್ನ ಉದರದಲ್ಲೇ ಹುಟ್ಟಿದಂತಹ ಮಗನು ಹೇಳ್ತಾನೆ ಅಂತಾದರೆ ಇನ್ನು ನಾನು ಬದುಕಿ ಫಲವಿದೆ. ನನ್ನ ಶತ್ರು ಇರುವುದು ಷಡಾನನಲ್ಲಲ್ಲ, ನನ್ನ ಶತ್ರು ನನ್ನ ಉದರದಲ್ಲೇ ಹುಟ್ಟಿಕೊಂಡಿದೆ. ಇವನೇನು ಭಾಗವತೋತ್ತಮನೇ? ಈ ಮಗನಿಗೆ ಸರಿಯಾದ ದಾರಿ ಯಾವುದು ಅಂತ ತೋರಿಸಬೇಕಾದ ತಂದೆಯಾದಂತಹ ನನ್ನ ಕರ್ತವ್ಯವನ್ನೇ. ಹಾಗಾಗಿ ಹಿರಣ್ಯಕ ಯಾರಲ್ಲಿಯೋ ಭಗವಂತನ ಸನ್ನಿಧಾನವನ್ನು ನೋಡುವುದಕ್ಕಿಂತ ಇದು ನಿನ್ನಪ್ಪ ನಾನು ನಿಂತಿದ್ದೇನೆ, 3 ಲೋಕದವನ್ನು ಸೃಷ್ಟಿಸಿದವನನ್ನು ಬಿಡು, ನಿನ್ನನ್ನು ಸೃಷ್ಟಿಸಿದಂತಹ ನಾನಿಲ್ಲವೇ? ನನ್ನ ಹೃದಯ ಸಿಂಹಾಸನದಲ್ಲಿ ಭಗವಂತನನ್ನು ನೋಡು. ತಂದೆ ಮಡಿದ ಮೇಲೆ ಬದುಕಬೇಕೇನೋ ನೀನು? ಭಾಗವತೋತ್ತಮನಾಗಿ ತ್ರಿಮೂರ್ತಿಗಳನ್ನು ಜಪಿಸುತ್ತಾ, ತಾಳವನ್ನು ಹಾಕುತ್ತಾ, ಕಂಠಿಯನ್ನು ಮೀಟುತ್ತಾ, ನಾರದನ ಹಾಗೆ ಬದುಕಬೇಕೇನೋ? ರಣಹೇಡಿಯಾಗಿ ನೀನು ವರ್ತಿಸಿದಿ. ಯುದ್ಧರಂಗಕ್ಕೆ ಹೆದರಿ ಶತ್ರುವಿಗೆ ಶರಣಾಗುವಂತ ಹೇಳ್ತಾ ಇದ್ದೀಯಲ್ಲ, ನೀನು ಬರುವುದೇ ಬೇಡ. ಇದೋ ಈ ಪಟ್ಟಣವನ್ನು, ವೀರಮಹೇಂದ್ರವನ್ನು ಸೃಷ್ಟಿಸಿದಂತಹ ತಂದೆ ಶೂರಪದ್ಮನ ಬದುಕಿರುತ್ತಾ ಶರಣಾಗಲಾರೆ. ನೀನು ಬರೆದಿದ್ರೆ ರಣಹೇಡಿ, ಮನೆಯಲ್ಲೇ ಕುಳಿತುಕೋ, ನಾನೇನು ಎಂಬುದನ್ನು ತೋರಿಸುವಂತಹ ಸಂದರ್ಭ ಬಂದಿದೆ. ಹಾಗಾಗಿ ನಾನೇ ಧುಮುಕುತ್ತೇನೆ ಯುದ್ಧರಂಗಕ್ಕೆ ಅಂತ ಹೇಳುವಾಗ, ತಂದೆಯವರೇ, ನಾನು ನಿಮ್ಮನೇ ಮಗ, ಹೇಡಿಯಾಗಿ ಯುದ್ಧರಂಗಕ್ಕೆ ವಿಮುಖನಾಗಿ ಮನೆಯಲ್ಲಿ, ಅರಮನೆಯಲ್ಲಿ ಅಡಗಿ ಕುಳಿತೇನೆ ಅಂತ ಭಾವಿಸಿದೆವು. ಷಣ್ಮುಖನಾದರೂ ಷಣ್ಮುಖನೇ, ಅದಲ್ಲ, ಆತನನ್ನು ಸೃಷ್ಟಿಸಿದಂತಹ ಪರಮಶಿವನೇ ಬರಲಿ. ಶೂರಪದ್ಮನ ಮಗನಾದಂತಹ ಹಿರಣ್ಯಕ ಹೆದರುವವನಲ್ಲ. ಇದೋ ರಣರಂಗಕ್ಕೆ ಸಾಗುತ್ತೇನೆ, ಅಪ್ಪಣೆಯನ್ನು ಕೊಡು ಅಂತ ಕೇಳಿದೆ. ನೇರವಾಗಿ ಧುಮುಕಿ ಷಣ್ಮುಖನ ಮುಂದೆ ನಿಂತು ಕಾಡಿ ಯುದ್ಧವನ್ನು ಮಾಡ್ತಾನೆ. ತಂದೆಗೆ ಹೇಳಿದು, ಏನು ಪ್ರಯೋಜನ? ನನ್ನ ಸಾವು ವೀರನು, ಶೂರನು, ಪರಾಕ್ರಮಿಯು, ಲೋಕವನ್ನು ಸೃಷ್ಟಿಸಿದಂತಹ ಷಣ್ಮುಖನ ಕೈಯಿಂದಲೇ ಆಗಬೇಕು ಎಂಬುದು ವಿಧಿಯಾದ ಮೇಲೆ ಅದುವೇ ಸರಿ ಅಂತ ಕಾದಾಟ ಮಾಡ್ತಾ ಷಣ್ಮುಖನ ಪ್ರಹಾರಕ್ಕೆ ತುತ್ತಾಗಿ ಹಿರಣ್ಯಕನು ಕೂಡ ನೇರವಾಗಿ ಷಡಾನನ ಪಾದವನ್ನೇ ಸೇರಿದ, ವೀರಮೃತ್ಯುವನ್ನು ಹೊಂದಿದನಂತೆ. ತನ್ನ ಎಲ್ಲಾ ಪುತ್ರರನ್ನು ಕಳೆದುಕೊಂಡ ಶೂರಪದ್ಮನು ನೇರವಾಗಿ ಷಡಾನನನ್ನು ವಿರೋಧಿಸುವುದಕ್ಕಾಗಿ ಬಂದು ಸುಬ್ರಹ್ಮಣ್ಯನನ್ನು ಒಮ್ಮೆ ನೋಡಿದ್ದೇ ತಡ. ಎಂದು ವಿಶ್ವರೂಪವನ್ನೇ ಕಾಣುವಂತಾಯಿತಲ್ಲ. ಹಾಗಾದರೆ ನಾನು ಯಾರನ್ನು ತೃಣಕ್ಕೆ ಸಮಾನ ಅಂತ ಪರಿಭಾವಿಸಿದನು, ಅವನು ಈ ವಿಶ್ವವನ್ನೇ ಸೃಷ್ಟಿಸಿದಂತಹ ಪರಬ್ರಹ್ಮ ಸ್ವರೂಪಿಯೇ ಇವನು.
ಸುಬ್ರಹ್ಮಣ್ಯ ಎಂಬ ಪದಕ್ಕೆ ಅರ್ಥ ಬ್ರಹ್ಮಸ್ವರೂಪಿ ಅಂತ ಅರ್ಥ. ಬ್ರಹ್ಮತ್ವ ಏನು ಎಂಬುದನ್ನು ನಾವೆಲ್ಲರೂ ಜೀವನದಲ್ಲಿ ಕಾಣಬೇಕು. ಅದನ್ನು ತೋರ್ಪಡಿಸುವುದಕ್ಕಾಗಿ ಈತ ವಿಶ್ವವಿರಾಟ್ ಸ್ವರೂಪವನ್ನು ತೋರಿಸಿದನಲ್ಲ. ಹಾಗಾದರೆ ಈವರೆಗೆ ಯಾವ ಪಥವನ್ನು ಮುಂದುವರಿಸಿ ಬಂದಿದ್ದನು ಆ ಪಥ ತಪ್ಪಾಗಿ ಹೋಯಿತು. ದೇವರ ವರಪ್ರಸಾದ ರೂಪದಲ್ಲಿ ಹುಟ್ಟಿ ಬಂದಂತಹ ಮಗ ಇದನ್ನೇ ಸಾರಿ ಸಾರಿ ಹೇಳಿದ. 3 ಲೋಕಕ್ಕೆ ಏಕೈಕ ನಾಯಕನು ಎಂಬ ಮಾತನ್ನು ಆಗ ತಿರಸ್ಕರಿಸಿದೆ. ಆದರೆ ಈಗ ಪುರಸ್ಕರಿಸ್ತಾ ಇದ್ದೇನೆ. ಕಂಡೆ ವಿಶ್ವರೂಪವನ್ನು. ಸದಾಶಿವದೇವರೇ ಮೈ ಒಡೆದು ಇನ್ನೊಂದು ರೂಪದಲ್ಲಿ ನನ್ನ ಮುಂದೆ ಪ್ರತ್ಯಕ್ಷನಾದನು ಎಂಬಂತೆ ಕಾಣ್ತಾ ಇದ್ದೇನೆ. ಹೊರೆಯಬೇಕು ನಾಥ, ಷಡಾನನ, ಷಣ್ಮುಖ, ಶಿವಕುಮಾರಕ ನನ್ನನ್ನು ಅನುಗ್ರಹಿಸು ತಂದೆ. ಯಾವ ಕೆಟ್ಟ ಕೆಲಸವನ್ನು ನಾನು ಮಾಡಬಾರದಿತ್ತು ಅದನ್ನೇ ಮಾಡಿ ನಿನ್ನ ಶತ್ರುತ್ವವನ್ನು ಕಟ್ಟಿದೆ. ಪತಿತನಾದೆ, ಧರ್ಮಧ್ಯಾನಿ ಸಂಭವಿಸಿತು. ನನ್ನ ಶೂರತ್ವವನ್ನು, ವೀರತ್ವವನ್ನು, ಪರಾಕ್ರಮವನ್ನು ಕೆಟ್ಟ ಕೆಲಸಗಳಿಗಾಗಿ ವಿನಿಯೋಗಿಸಿದೆ. ಹಾಗಾದರೆ ನಾರದರು ಯಾಕೆ ನನಗೆ ದುರ್ಬುದ್ಧಿಯನ್ನು ಹೇಳಿಕೊಟ್ಟರು ಅಂತಂದ್ರೆ, ಬ್ರಹ್ಮನ ವರ ಅದು ನಿಜ ಆಗಬೇಕು. ಯಾವ ಕೆಟ್ಟ ಕೆಲಸಗಳನ್ನೇ ಮಾಡುತ್ತಾ ಕೇವಲ ಬಲೋನ್ನತಿಯೇ ಮುಖ್ಯ, ದೇವರಲ್ಲ, ದೇವರಕ್ಕಿಂತಲೂ ಮಿಗಿಲಾದಂತಹ ಒಂದು ಶಕ್ತಿ ಸ್ವರೂಪ ಸಾಮರ್ಥ್ಯಕ್ಕಿದೆ, ಯುಕ್ತಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಅಂತ ಪ್ರತಿಪಾದಿಸ್ತಾ ಬಂದ ನಾನು ಎಲ್ಲದಕ್ಕಿಂತಲೂ ಮಿಗಿಲಾದಂತಹ ಶಕ್ತಿ ಇರುವುದು ಭಕ್ತಿಗೆ ಎಂಬುದನ್ನು ಮರೆತೆ. ಹಾಗಾಗಿ ಇನ್ನೂ ಸಾಕು, ಈ ಜೀವನ ಇನ್ನೂ ಸಾಕು. ಯಾವ ದಿವ್ಯ ಸ್ವರೂಪವನ್ನು ಕಂಡೆನು, ಯಾವ ವಿಶ್ವವಿರಾಟ್ ಸ್ವರೂಪವನ್ನು ಕಂಡೆನು, ನನ್ನ ಜೀವನ ಪಾವನವಾಯಿತು. ತಪ್ಪಾಯಿತು ನನ್ನಿಂದ, ಷಡಾನನಲ್ಲಿ ನನಗೆ ಪರಮ ಲಕ್ಷ್ಯವಾದಂತಹ ಮೋಕ್ಷವನ್ನು ಕರುಣಿಸು ತಂದೆ. ತಪ್ಪಾಯಿತು ಅಂತ ಕಣ್ಣೀರು ಸರಿಸಿದ ಶೂರಪದ್ಮನು ಆ ವಿಶ್ವವಿರಾಟ್ ಸ್ವರೂಪಿ ಷಡಾನನ ಮುಂದೆ ಶಿರವನ್ನು ಬಗ್ಗಿಸಿ, ಎಲ್ಲಿಂದಲೋ ಕ್ಷಾತ್ರ ಧರ್ಮ, ರಾಕ್ಷಸ ಧರ್ಮ ಜಾಗೃತವಾಗಿ ಮತ್ತಿಗೆದ್ದು ನೋಡುವಾಗ ಶಿವಕುಮಾರನೇ ಕಂಡು ಬಂದನಂತೆ. ಹಾಗಾದರೆ ಶತ್ರು ಸ್ಥಾನದಲ್ಲಿರುವಂತಹ ಇವನನ್ನು ಸಂಹರಿಸಲೇಬೇಕು ಎಂಬ ರಾಕ್ಷಸ ಗುಣ ಜಾಗೃತನಾಗಿ, ಇದೋ ನಿನ್ನಲ್ಲಿ ಯುದ್ಧಾಹ್ವಾನವನ್ನು ಮಾಡ್ತೇನೆ ಅಂತ ಕಾದಾಡಿ ಘೋರವಾದಂತಹ ಯುದ್ಧವನ್ನು ಮಾಡಿ ಕೊನೆಗೆ ಷಡಾನನನ್ನು ಈತನನ್ನು ತರಿದು ಈತನ ಸಂಹಾರವನ್ನು ಮಾಡಿ 3 ಲೋಕಕ್ಕೂ ಮಂಗಳವನ್ನು ಉಂಟು ಮಾಡಿದನಂತೆ. ಭಗವದ್ಭಕ್ತರೇ, ಯಾವಾಗ ಆಸುರಿ ಶಕ್ತಿ ಜಾಗೃತವಾಗ್ತದೋ ಆಗ ಸುರರನ್ನು ರಕ್ಷಿಸುವುದಕ್ಕಾಗಿ ಭಗವಂತ ಅವತಾರವನ್ನು ತಾಳಿ ಬರ್ತಾನೆ ಎಂಬುದು ಕಥೆಯ ತಾತ್ಪರ್ಯ. ನಮ್ಮ ಜೀವನ ಯಾವುದಕ್ಕಿದೆ, ನಾವು ಯಾಕೆ ಮನುಷ್ಯರಾಗಿ ಹುಟ್ಟಿ ಬಂದಿದ್ದೇವೆ ಎಂಬುದನ್ನು ತಿಳಿದು ಸನ್ಮಾರ್ಗದ ಪಥದಲ್ಲಿ ಸಂಚರಿಸುತ್ತಾ ಜೀವನ ಪರಮೋತ್ಕರ್ಷದ ಗುರಿ ಏನು, ಭಗವಂತನ ಪಾದವನ್ನು ಸೇರುವುದು. ಅದಕ್ಕಾಗಿ ಒಳ್ಳೆಯ ಕೆಲಸವನ್ನೇ ಮಾಡುತ್ತಾ ಆ ದೇವರ ಅನುಗ್ರಹವನ್ನು ಪ್ರಾಪ್ತಿಸಿಕೊಳ್ಳೋಣ. ಯಾವುದೇ ರೀತಿಯಲ್ಲಿ ರಾಕ್ಷಸ ಗುಣ ನಮ್ಮಲ್ಲಿ ಜಾಗೃತವಾಗದಂತೆ ಮನಸ್ಸನ್ನು ಕೇಂದ್ರೀಕರಿಸಿ, ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ ಎಂಬ ಮಾತಿನಂತೆ ಮನುಷ್ಯ ಮನಸ್ಸನ್ನು ನಿಯಂತ್ರಿಸಿ ಸದಾಚಾರವಂತರಾಗಿ ಸದ್ಗುಣ ಸಂಪನ್ನರಾಗಿ ಜೀವನವನ್ನು ಸರಿಸಬೇಕು. ಕೊನೆಗೂ ಆ ಬ್ರಹ್ಮಸ್ವರೂಪಿಯಾದಂತಹ ಷಡಾನನನ್ನು ಆರಾಧಿಸಬೇಕು. ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನಪಿಸುವುದಲ್ಲ, ಸದಾ ನನ್ನ ಜೀವನವೇ ಭಗವಂತನಿಗೆ ಮುಡಿಪಾಗಿಡಬೇಕು ಎಂಬ ಸಾರವನ್ನು ಹೊಂದಿದಂತಹ ಕುಮಾರ ವಿಜಯ ಅಥವಾ ಷಣ್ಮುಖ ವಿಜಯ ಎಂಬಂತಹ ಕಥಾಭಾಗಕ್ಕೆ ಮಂಗಲವನ್ನು ಹಾಕುವುದಕ್ಕಾಗಿ ದೇವಸ್ಥಾನದ ಅಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರು ಎಲ್ಲರ ಪರವಾಗಿ ನಿಮಗೆ ಅನಂತಾನಂತ ಧನ್ಯವಾದಗಳನ್ನು ಹೇಳ್ತೇನೆ. ಇಲ್ಲಿ ಹರಿಕಥಾ ಕ್ಷೇತ್ರದಲ್ಲಿ ಅಂಬೆಗಾಲಿ ಕೂತಿರುವಂತಹ ನನ್ನಂತ ಹರಿದಾಸನಿಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ, ಈ ದೇವಸ್ಥಾನದವರಿಗೂ, ಈ ಊರವರಿಗೂ, ಪ್ರಾಜ್ಞ ವಿದ್ವಾಂಸರಿಗೂ, ನನ್ನ ಸಹ ಕಲಾವಿದರಿಗೂ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಕಥಾಭಾಗಕ್ಕೆ ಮಂಗಲವನ್ನು ಹಾಡುವುದಕ್ಕೆ ಅನುಮತಿಯನ್ನು ಕೊಡ್ತೇನೆ.
ಗೋಪಾಲಕೃಷ್ಣನಿಗೆ ಶುಭ ಮಂಗಳಂ ನಿತ್ಯ